So, hello students, ಎಲ್ಲರಿಗೂ ನಮಸ್ಕಾರ. Welcome to Vedanta Karnataka. This is Basraj, your biology master teacher. Now, students, this is the one short lecture into grammar ಅಲ್ಲಿ. Now, let me tell you one more thing. First of all, ಯಾಕೆ ವಿಡಿಯೋ ಲೇಟ್ ಆಗಿ ಬರ್ತಿದೆ ಅಂತ, ರೈಟ್? ಬೆಳಗ್ಗೆಯಿಂದ this class was supposed to happen at 6 p.m. ಬೆಳಗ್ಗೆ ಮಧ್ಯಾಹ್ನ ಪ್ರಾಬ್ಲಿ ಲೈಕ್ ಅರೌಂಡ್ 11 or 12 o'clock ಇಂದ ಮನೇಲಿ ವೈಫೈ ಇಲ್ಲ. ಸೊ ನಾನು ಕ್ಲಾಸ್ನ ಪೋಸ್ಟ್ ಮಾಡಿದೆ, ಬಟ್ ಎಂಡಲ್ಲಿ ಕ್ಲಾಸ್ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ there was no Wi-Fi ಇಲ್ಲ ಅಂದ್ರೆ I can't do a live class, right? ಸೊ ಅದಾದ್ಮೇಲೆ I thought I'll record the video, right? ವಿಡಿಯೋ ರೆಕಾರ್ಡ್ ಮಾಡೋದಕ್ಕೂ ಅಪ್ಲೋಡ್ ಮಾಡೋದಕ್ಕೆ ಬೇಕಾಗುತ್ತೆ. ಸೊ I was still hoping ಎಲ್ಲೋ ಒಂದ್ ಕಡೆ ಇತ್ತು ವೈಫೈ ಬರುತ್ತೆ, ಲೈವ್ ಕ್ಲಾಸ್ ಮಾಡ್ಬಿಡೋದ, 8 ಗಂಟೆ ಆಗಲಿ 9 ಗಂಟೆ ಆಗಲಿ. ಸ್ಟೂಡೆಂಟ್ಸ್, ಈಗ ಸದ್ಯಕ್ಕೆ ಟೈಮ್ ಎಷ್ಟು ನೋಡಿ. ಈಗ ಸದ್ಯಕ್ಕೆ ನಿಮ್ದು ಟೈಮ್, ಈಗ ನಾ ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮಲ್ಲಿ ರೈಟ್ ದ ಟೈಮ್ ಇಸ್ 11:33, ಆಲ್ಮೋಸ್ಟ್ ಮಧ್ಯರಾತ್ರಿ ಆಗಿದೆ. ಈಗ ವೈಫೈ ಬಂದಿದೆ. ಬೆಳಗ್ಗೆಯಿಂದ ಎವ್ರಿ 5 minutes ನಾ ಕಾಯ್ತಾ ಇದ್ದೀನಿ ವೈಫೈ ಬರುತ್ತೆ ಲೈವ್ ಕ್ಲಾಸ್ ಅನ್ನೋದ ಅಂತ. ಬಟ್ 11:15 ಆಗಿದೆ ವೈಫೈ ಬರೋಷ್ಟರಲ್ಲಿ. ಬಟ್ ನಾವು ಐ ಆಮ್ ರೆಕಾರ್ಡಿಂಗ್ ದ ವಿಡಿಯೋ. ಈ ವಿಡಿಯೋ ನಾನು ಈಗಲೇ ಅಪ್ಲೋಡ್ ಮಾಡ್ತೀನಿ ಚಾನಲಲ್ಲಿ. ಯಾರಿಗೆ ಗೊತ್ತು, ಇಫ್ ನಾಟ್ 1000, ಇಫ್ ನಾಟ್ 100, ಈವನ್ ಇಫ್ 10 ಸ್ಟೂಡೆಂಟ್ಸ್, 10 ಮಕ್ಕಳಿಗೆ ಈ ವಿಡಿಯೋಯಿಂದ ಬೆನಿಫಿಟ್ ಆಯಿತು, ಅವ್ರ ಲೈಫ್ ಕಂಪ್ಲೀಟ್ ಚೇಂಜ್ ಆಗ್ಬಿಡುತ್ತೆ. ಬಿಕಾಸ್ ನಿಮ್ಮೆಲ್ಲರಿಗೂ ಗೊತ್ತು, ನಿಮಗೆ ಒಳ್ಳೆ ಮಾರ್ಕ್ಸ್ ಬರ್ಬೇಕಂದ್ರೆ ನಿಮ್ಮದು ಇದು SLC ಅಲ್ಲಿ ಇಂಗ್ಲಿಷ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ್ಯಾಟ್. ಓಕೆ, ಸೊ ಲೆಟ್ಸ್ ನಾಟ್ ವೇಸ್ಟ್ ಎನಿ ಟೈಮ್ ಸ್ಟೂಡೆಂಟ್ಸ್. ಎಲ್ಲ ಪಾಯಿಂಟ್ಸ್ ನ ನಿಮಗೆ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಹೇಳ್ಕೊಡ್ತೀನಿ. ಆಲ್ ದ ಎಕ್ಸಾಂಪಲ್ಸ್ ಇನ್ ದಿಸ್ ವಿಡಿಯೋ ಆರ್ ಫ್ರಮ್ ಯೋರ್ ಮಾಡೆಲ್ ಕ್ವಶನ್ ಪೇಪರ್. ಆ ಮಾಡೆಲ್ ಕ್ವಶನ್ ಪೇಪರ್ ಇಂದ ಎಕ್ಸಾಂಪಲ್ಸ್ ತೊಗೊಂಡಿರೋದಿಲ್ಲ. ಸೊ ವೆರಿ ಹೈ ಚಾನ್ಸ್ ಇಟ್ ಮೇ ರಿಪೀಟ್. ಸರಿನಾ? ಸೊ ಸ್ಟಾರ್ಟಿಂಗ್ ಆಫ್ ದ ಫಸ್ಟ್ ಟಾಪಿಕ್, ದಟ್ ಇಸ್ ಗೋನ್ ಬಿ ಯೋರ್ ಆರ್ಟಿಕಲ್ಸ್ ಅಂಡ್ ಪ್ರಿಪೋಸಿಷನ್ಸ್. ಫಸ್ಟ್ ಆಫ್ ಆಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಅ ಆರ್ಟಿಕಲ್. ಆರ್ಟಿಕಲ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ರೈಟ್, ಆರ್ಟಿಕಲ್ಸ್ ಆರ್ ವರ್ಡ್ಸ್ ದಟ್ ಡಿಫೈನ್ ವೆದರ್ ಅ ನೌನ್ ಇಸ್ ಸ್ಪೆಸಿಫಿಕ್ or ಜನರಲ್. ನೌನ್ ನಿಮ್ಮೆಲ್ಲರಿಗೂ ಗೊತ್ತಾ, ನೇಮ್, ಪ್ಲೇಸ್, ಅನಿಮಲ್ ಥಿಂಗ್. ಈ ನೇಮ್, ಪ್ಲೇಸ್, ಅನಿಮಲ್ ಥಿಂಗ್ ನೌನ್, ರೈಟ್? ಈ ನೌನ್ಗೆ ನೀವು ಮುಂದೆ ಎ ಆಡ್ ಮಾಡ್ಬೇಕಾ, ಆನ್ ಆಡ್ ಮಾಡ್ಬೇಕಾ, ದ ಆಡ್ ಮಾಡ್ಬೇಕಾ? ಡಿಪೆಂಡಿಂಗ್ ಅಪಾನ್ ದಟ್ ಯುವರ್ ಆನ್ಸರ್ ಬರುತ್ತೆ. ಎಕ್ಸಾಂಪಲ್ ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಐ ಸಾ ಅ ಕ್ಯಾಟ್ ಇನ್ ಅ ಗಾರ್ಡನ್, ಎ ಹಾಕಿದ್ರಿ. ಇಲ್ಲಿ ನೀವು ದ ಯಾವಾಗ ಯೂಸ್ ಮಾಡಬೇಕು, ಎ ಮತ್ತೆ ಆನ್ ಯಾವಾಗ ಯೂಸ್ ಮಾಡ್ಬೇಕು, ಅದು ಇಂಪಾರ್ಟೆಂಟು. ದ ಯಾವಾಗ ಯೂಸ್ ಮಾಡ್ಬೇಕಂದ್ರೆ ವೆನ್ ಟ್ರೈಂಗ್ ಟು ಟೆಲ್ ಒನ್ ಸ್ಪೆಸಿಫಿಕ್ ಕಾಂಟೆಕ್ಸ್ಟ್. ದ ಮೂನ್, ದ ಹಲ್ಕ್, the prime minister, the team India captain, the school boy, right? The ಒಬ್ರೆ ಕಾಂಟೆಕ್ಸ್ಟ್ ಬರುತ್ತೆ. ದ ಕಾಫಿ, ರೈಟ್? ಅವಾಗ ಬರುತ್ತೆ. ನಾವು ಎ ಯಾವಾಗ ಬರುತ್ತೆ, ಅಂತಂದ್ರೆ ವೆನ್ ಯು ರೆಫರಿಂಗ್ ಟು ಕಾನ್ಸನೆಂಟ್ಸ್, ರೈಟ್? ಆನ್ ಯಾವಾಗ ಬರುತ್ತೆ, ವೆನ್ ಯು ವಾವಲ್ಸ್ ಗಿಂತ ಮುಂಚೆ ಬರುತ್ತೆ ಆನು. ವಾವಲ್ಸ್ ಅಂದ್ರೆ ಏನು ಸ್ಟೂಡೆಂಟ್ಸ್? ವಾವಲ್ಸ್ ಅಲ್ಲಿ ವಿ ಹ್ಯಾವ್ ಎ, ಇ, ಐ, ಓ, ಯು. ಈ ವಾವಲ್ಸ್ ಗಿಂತ ಮುಂಚೆ ಆನ್ ಹಾಕ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಶಿ ಬಾಟ್ ಆನ್ ಆಪಲ್ ಫ್ರಮ್ ದ ಮಾರ್ಕೆಟ್. ಆನ್ ಬಂತಿಲ್ಲಿ ಬಿಕಾಸ್ ಎ ಇಸ್ ಅ ವಾವಲ್. ಸೇಮ್, ಹಿ ಈಸ್ ರೀಡಿಂಗ್ ಅ ಬುಕ್. ಎ ಇಲ್ಲಿ ಬಿಕಾಸ್ ಇಟ್ಸ್ ನಾಟ್ ಅ ವಾವಲ್. ಇದೀಗ ಎಕ್ಸಾಂಪಲ್ಸ್ ನೋಡಿ. ಎಕ್ಸಾಂಪಲ್ ಈ ತರ ಕೊಡ್ತಾರೆ ನಿಮ್ಗೆ. ಎಕ್ಸಾಮ್ ಅಲ್ಲಿ ಫಸ್ಟ್ ಕ್ವೆಶ್ಚನ್ ನೋಡಿ. ಫಸ್ಟ್ ಕ್ವೆಶ್ಚನ್, ದೇರ್ ಇಸ್ ಡ್ಯಾಶ್ ಫ್ಲೈ ಇನ್ ಡ್ಯಾಶ್ ಕಾಫಿ. ಇಲ್ಲಿ ನಾನು ಎ ಹಾಕ್ಬೇಕಾ, ಆನ್ ಹಾಕ್ಬೇಕಾ? ಎ ಹಾಕ್ಬೇಕು. ಯಾಕೆ? ಬಿಕಾಸ್ ಇಟ್ ಇಸ್ ನಾಟ್ ಅ ವಾವಲ್. ಇನ್ ದ ಕಾಫಿ, ದ ಕಾಫಿ ಅಂದ್ರೆ ಕಾಫಿ ಒಳಗಡೆ, ದ ಸ್ಪೆಸಿಫಿಕ್ ಕಾಂಟೆಕ್ಸ್ಟ್ ಇಲ್ಲಿ. ಈ ಕ್ವೆಶ್ಚನ್ ನೋಡಿ, ಡ್ಯಾಶ್ ಪೇರೆಂಟ್ಸ್ ಹ್ಯಾವ್ ಬೀನ್ ಆಸ್ಕ್ಡ್ ಟು ಅಟೆಂಡ್ ದ ಡ್ಯಾಶ್ ಮೀಟಿಂಗ್ ಟುಮಾರೋ. ದ ಪ್ಯಾರೆಂಟ್ಸ್, ರೈಟ್? ಎ ಬರಲ್ಲ ಇಲ್ಲಿ. ಸ್ಪೆಸಿಫಿಕ್ ಪ್ಯಾರೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ದ ಪ್ಯಾರೆಂಟ್ಸ್ ಹ್ಯಾವ್ ಬೀನ್ ಆಸ್ಕ್ಡ್ ಟು ಅಟೆಂಡ್ ದ ಮೀಟಿಂಗ್ ಟುಮಾರೋ. ಸೊ ಅಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ಬೇಕಾದ್ರೆ ಯು ನೀಡ್ ಟು ಬಿ ವೆರಿ ಕೇರ್ಫುಲ್ ಏನ್ ಕೇಳ್ತಾರೆ ಅಂತ. ರೈಟ್, ಆರ್ಟಿಕಲ್ಸ್ ತುಂಬಾ ಈಸಿ ಆಕ್ಚುಲಿ. ಇಫ್ ಯು ಟಾಕ್ ಜನರಲ್ ಇಂಗ್ಲಿಷ್ ಮಾತಾಡ್ತಾ ಇದ್ರೆ ಆರ್ಟಿಕಲ್ಸ್ ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಸರಿನಾ? ನೆಕ್ಸ್ಟ್ ಏನು, ಪ್ರಿಪೋಸಿಷನ್ಸ್. ವಾಟ್ ಇಸ್ ಪ್ರಿಪೋಸಿಷನ್ಸ್? Prepositions show a relationship between a noun or pronoun and other words in a sentence. One noun ಮತ್ತೆ pronoun ಬೇರೆ ಸೆಂಟೆನ್ಸ್ ಗೆ ಕನೆಕ್ಟ್ ಮಾಡೋದೇ preposition. ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ ಸಾಕಿಲಿ ನೋಡಿ. The book is on the table. ಇಲ್ಲಿ ಆನ್ ಏನಾಗುತ್ತೆ, ಪ್ರಿಪೋಸಿಷನ್. ಈ ವರ್ಡ್ ಮತ್ತೆ ಈ ವರ್ಡ್ ಗೆ ಕನೆಕ್ಟಿಂಗ್ ಲಿಂಕ್ ಆನ್. ಇದು ನೋಡಿ, she arrived at 5 p.m. at becomes a preposition. ಎಕ್ಸಾಂಪಲ್ ಹೆಂಗ್ ಕೇಳ್ತಾರೆ ಅರ್ಥ ಮಾಡ್ಕೊಳ್ಳಿ. ಈ ತರ ಕೊಡ್ತಾರೆ ಎಕ್ಸಾಂಪಲ್ ಈ ತರ ಬರುತ್ತೆ, ಕ್ಲಿಯರ್ ಆಗಿ ಬರುತ್ತೆ. ದೇ ವೇಟೆಡ್ ಆಟ್ ದ ಬಸ್ ಸ್ಟಾಪ್ ಫಾರ್ ದ ನೆಕ್ಸ್ಟ್ ಬಸ್. ಆಯ್ತಾ? ಆಟ್ ದ ಬಸ್ ಸ್ಟಾಪ್ ಫಾರ್ ದ ನೆಕ್ಸ್ಟ್ ಬಸ್. ಅಗೇನ್ ಪ್ರಿಪೋಸಿಷನ್ಸ್ ಕೂಡ ತುಂಬಾ ಈಸಿ. ಇಫ್ ಯು ಹ್ಯಾವ್ ಪ್ರಾಕ್ಟಿಸ್ ಪ್ರಿಪೋಸಿಷನ್ಸ್, ಇಫ್ ಯು ನೋ ಜನರಲ್ ಟಾಕಿಂಗ್ ಸ್ಕಿಲ್ಸ್ ಇದ್ರೆ ಪ್ರಿಪೋಸಿಷನ್ಸ್ ಈಸಿ ಆನ್ಸರ್ ಮಾಡ್ಬೋದು. ಈ ಎಲ್ಲ ಕ್ವಶನ್ಸ್ ಕೂಡ ನಿಮ್ದು ಮಾಡೆಲ್ ಪೇಪರ್ ಅಂತ ತಗೊಂಡಿದ್ದೀನಿ ನಾನು. ಮಾಡೆಲ್ ಪೇಪರ್ ಇಂದ ರ್ಯಾಂಡಮ್ ಆ ಕಡೆ ತಗೊಂಡಿಲ್ಲ. ಸರಿನಾ? ನಿಮ್ ಮಾಡೆಲ್ ಪೇಪರ್ ತಗೊಂಡಿರೋ ಕ್ವಶನ್ಸ್ ಇದೆಯಲ್ಲ.
ನೆಕ್ಸ್ಟ್ ಇಸ್ ಕಾಲ್ಡ್ ಎಸ್ ಆಂಟನಿಮ್ಸ್. ಏನಪ್ಪ ಆಂಟನಿಮ್ಸ್ ಅಂದ್ರೆ? ಆಂಟನಿಮ್ಸ್ ಅಂತಂದ್ರೆ ಆಪೋಸಿಟ್ ವರ್ಡ್ಸ್. ಒಂದು ಸೆಂಟೆನ್ಸ್ ಕೊಡ್ತಾರೆ, ಆ ಸೆಂಟೆನ್ಸ್ ಅಲ್ಲಿ ಅಂಡರ್ಲೈನ್ ಮಾಡಿರೋದು ಆಪೋಸಿಟ್ ವರ್ಡ್ ನ ಬರಿಬೇಕು ನೀವು. ದಟ್ ಇಸ್ ಕಾಲ್ಡ್ ಎಸ್ ಆಂಟನಿಮ್ಸ್. ಸ್ಟೂಡೆಂಟ್ಸ್, ನಿಮ್ಗೆ ಎಲ್ಲ PDF ಬೇಕಂತ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಟೆಲಿಗ್ರಾಮ್ ಲಿಂಕ್. ಆ ಟೆಲಿಗ್ರಾಮ್ ಲಿಂಕ್ ನೀವು ಈಗಲೇ ಜಾಯಿನ್ ಮಾಡಿದ್ರೆ ಈ ಎಂಟೈರ್ PDF ನಿಮ್ಗೆ ಸಿಗುತ್ತೆ. ಸೊ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಕ್ವೆಶನ್ಸ್ ಅನ್ಸ್ತಿದ್ ನೋಡಿ ಎಕ್ಸಾಮ್ಗಿಂತ ಮುಂಚೆ ಅಷ್ಟೇ, ಸರಿನಾ? ಆಂಟನಿಮ್ಸ್ ಎಕ್ಸಾಂಪಲ್ ನೋಡಿ. ದ ಟೀಚರ್ ಪ್ರೇಸ್ಡ್. ಈಗ ಪ್ರೇಸ್ಡ್ ಅಂಡರ್ಲೈನ್ ವರ್ಡ್ ಅನ್ಕೊಳ್ಳಿ. ದ ಟೀಚರ್ ಪ್ರೇಸ್ ದ ಸ್ಟೂಡೆಂಟ್ ಫಾರ್ ಹಿಸ್ ಹಾರ್ಡ್ ವರ್ಕ್ ಬಟ್ ಲೇಟರ್ ಡ್ಯಾಶ್ ಹಿಮ್ ಫಾರ್ ಹಿಸ್ ಕೇರ್ಲೆಸ್ನೆಸ್. ಈಗ ನೀವೇನ್ ಮಾಡ್ಬೇಕಂತ ಅಂತಂದ್ರೆ ಈ ಸೆಂಟೆನ್ಸ್ ಅಲ್ಲಿ ಈ ಡ್ಯಾಶ್ ಇದೆಯಲ್ಲ, ಇಲ್ಲಿ ನೀವು ಈ ಪ್ರೇಸ್ದು ಆಪೋಸಿಟ್ ವರ್ಡ್ ಬರಿಬೇಕು. ಆಪೋಸಿಟ್ ವರ್ಡ್ ಪ್ರೇಸ್ ಅಂದ್ರೆ ಏನು? ಚೆನ್ನಾಗಿ ಮಾಡಿದ್ರೆ ಹೇಳೋದು. ಪ್ರೇಸ್ ಆಪೋಸಿಟ್ ಏನು? ಬೈಯೋದು, ಸರಿನಾ? ಸೊ ಸ್ಕೋಲ್ಡೆಡ್ ಫಾರ್ ಹಿಮ್ ಫಾರ್ ಕೇರ್ಲೆಸ್ನೆಸ್. ಸ್ಕೋಲ್ಡೆಡ್ ಬಂತು. ಈ ಕ್ವೆಶ್ಚನ್ ನೋಡಿ. ದ ಕಂಪನಿ ಅಕ್ಸೆಪ್ಟೆಡ್ ಅಂದ್ರೆ ಏನು? ಅಕ್ಸೆಪ್ಟ್ ಮಾಡೋದು. ಅಕ್ಸೆಪ್ಟೆಡ್ ದ ಪ್ರಪೋಸಲ್ ಇನಿಷಿಯಲಿ ಬಟ್ ಲೇಟರ್ ಅಕ್ಸೆಪ್ಟೆಡ್ ಆಪೋಸಿಟ್ ಏನು? ರಿಜೆಕ್ಟೆಡ್. ಸೊ ಇಲ್ಲಿ ರಿಜೆಕ್ಟೆಡ್ ಅಂತ ಹಾಕಿ. ಎಕ್ಸಾಂಪಲ್ ಹೆಂಗ್ ಬರೀಬೇಕಂದ್ರೆ, ಎಕ್ಸಾಂಪಲ್ ನೀವು ಇಲ್ಲಿ ಬಾರ್ಡರ್ ಇರುತ್ತಲ್ಲ, ಇಲ್ಲಿ ನೀವು 2 ಅಂತ ಹಾಕ್ಬಿಟ್ಟು ಇಲ್ಲಿ ನೀವು B ಅಂತ ಬರೆದ್ಬಿಟ್ಟು ಆಮೇಲೆ ರಿಜೆಕ್ಟೆಡ್ ಅಂತ ಬರೀರಿ. ಈ ತರ ಬರೀಬೇಕು ಎಕ್ಸಾಮ್ ಅಲ್ಲಿ, ರಿಜೆಕ್ಟೆಡ್ ಅಂತ, ಸರಿನಾ? ಸೊ ಆಂಟನಿಮ್ಸ್ ಅಂದ್ರೆ ಏನು? ಆಪೋಸಿಟ್ ವರ್ಡ್ಸ್. ಇಲ್ಲಿ ಕ್ವೆಶ್ಚನ್ ಇದೆ ನೋಡಿ. when he saw her courage he felt ashamed of his own action. ಇಲ್ಲಿ ಕರೇಜ್ ನ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಯು ನೀಡ್ ಟು ಫೈಂಡ್ ದ ಆಪೋಸಿಟ್ ವರ್ಡ್ ಆಫ್ ದ ಕರೇಜ್. ಏನು ಕರೇಜ್ ಅಂದ್ರೆ ಏನು? ಫುಲ್ ಕರೇಜ್ ಇದೆ ನಂಗೆ, ಎಲ್ಲ ಯಾರು ಬರಲಿ ಹೊಡೆದ, ಸರಿನಾ? ಕರೇಜ್ ಆಪೋಸಿಟ್ ವರ್ಡ್ ಕವರ್ಡ್ನೆಸ್. ಅವ್ರಿಗೆ ದಮ್ಮೆ ಇಲ್ಲ, ಸರಿನಾ? ಸೊ ಕವರ್ಡ್ನೆಸ್ ಇಸ್ ದ ಆಪೋಸಿಟ್ ಆನ್ಸರ್ ಹಿಯರ್. ಸೊ ದಟ್ ಇಸ್ ಕಾಲ್ಡ್ ಎಸ್ ಆಂಟನಿಮ್ಸ್. ವಾಟ್ ಇಸ್ ಸಿನಾನಿಮ್ಸ್ ಅಂದ್ರೆ ಏನು? ಸಿನಾನಿಮ್ಸ್ ಅಂದ್ರೆ ಸೇಮ್ ಮೀನಿಂಗು. ಫಾರ್ ಇಲ್ಲಿ ನೋಡಿ, ಹ್ಯಾಪಿ, ಜಾಯ್ಫುಲ್, ಚಿಯರ್ಫುಲ್, ಕಂಟೆಂಟ್, ಸೇಮ್ ಮೀನಿಂಗು. ಬಿಗ್, ಲಾರ್ಜ್, ಹ್ಯೂಜ್, ಜಾಗ್ಯಾಂಟಿಕ್, ಸೇಮ್ ಮೀನಿಂಗ್ ಎಲ್ಲಾರ್ದು ಕೂಡ. ಫಾಸ್ಟ್, ಕ್ವಿಕ್, ಸ್ಪೀಡಿ, ರ್ಯಾಪಿಡ್. ಸೊ ಸಿನಾನಿಮ್ಸ್ ಅಂದ್ರೆ ಸೇಮ್ ಮೀನಿಂಗ್ ಇರೋದು. ಎಕ್ಸಾಂಪಲ್ ಹೆಂಗ್ ಕೊಡ್ತಾರೆ ನೋಡ್ಕೊಳ್ಳಿ. ಎಕ್ಸಾಂಪಲ್ ಈ ತರ ಕೇಳ್ಬೋದು ನಿಮ್ಗೆ. ಮೆನಸ್ ಅಂದ್ರೆ ಏನು? ಥ್ರೆಟ್, ಸೇಮ್ ಮೀನಿಂಗು. ನಿಮ್ಗೆ ಅಜೈಲ್ ಕೊಡ್ತಾರೆ, ಇದನ್ನ ನೀವು ಆಕ್ಟಿವ್ ನೀವು ಬರಿಬೇಕು. ಇದನ್ನ ಗ್ಯಾಲಿಯಂಟ್ ಅಂದ್ರೆ ಏನು? ಬ್ರೇವು. ಕ್ಯಾಸ್ಕೇಡ್ ಅಂದ್ರೆ ವಾಟರ್ ಫಾಲು. ಸ್ಟೇಷನ್ ಅಂದ್ರೆ ಹೈಟ್. ಸೊ ಇದನ್ನ ನೀವು ಬರಿಬೇಕು. ನಿಮ್ಗೆ ಈ ತರ ಕೊಟ್ಟಿರ್ತಾರೆ, ಈ ತರ ಫಸ್ಟ್ ವರ್ಡ್ ಅಸೋಸಿಯೇಷನ್ ಅಂತ ಇದನ್ನ ನೀವು ಕೊಟ್ಟಿರ್ತಾರೆ, ಇದನ್ನ ಕೊಟ್ಟಿರಲ್ಲ, ಇಲ್ಲಿ ನೀವು ಬರಿಬೇಕು. ಇಲ್ಲಿ ಈ ತರ ಕೊಟ್ಟಿರ್ತಾರೆ ಕ್ವಶನ್. ಪ್ರೊಫೌಂಡ್ ಅಂದ್ರೆ ಡೀಪ್, ಬಟ್ ಡೀಪ್ ಥಿಂಕಿಂಗ್. ಎಮಾನ್ಸಿಪೇಷನ್ ಅಂತ ಅಂದ್ರೆ ಟು ಸೆಟ್ ಫ್ರೀ ಅಂತ ನೀವು ಬರಿಬೇಕು ಇಲ್ಲಿ. ಅವ್ರು ಫ್ರೀ ಅಂತ ಬಂದ್ರೆ ಸಾಕು, ಬರ್ತಾರೆ, ಮಾರ್ಕ್ಸ್ ಬರುತ್ತೆ, ಸರಿನಾ? ಸೊ ಈ ತರ ಕೊಡ್ತಾರೆ ಎಕ್ಸಾಮ್ ಅಲ್ಲಿ ನಿಮಗೆ ಸಿನಾನಿಮ್ಸ್ ನ. ನೆಕ್ಸ್ಟ್ ಇಸ್ ಕಾಲ್ಡ್ ಎಸ್ ಕ್ವೆಶ್ಚನ್ ಟ್ಯಾಗ್. ಇದು ಪಕ್ಕಾ ಕಂಪಲ್ಸರಿ ಕ್ವೆಶ್ಚನ್, 1 ಮಾರ್ಕ್ ಬಂದೇ ಬರುತ್ತೆ. ತುಂಬಾ ಅಂದ್ರೆ ತುಂಬಾ ಈಸಿ. ಅಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ಸ್ ಹಿಂಗ್ ಮಾಡ್ಬೇಕಂತ ಕ್ವೆಶ್ಚನ್ ಟ್ಯಾಗ್ ನ ಅರ್ಥ ಮಾಡ್ಕೊಳ್ಳಿ. ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ರೈಟ್, ಫಸ್ಟ್ ರೂಲ್ಸ್ ಏನೇನಿದೆ ಕ್ವೆಶ್ಚನ್ ಟ್ಯಾಗ್ಗೆ, ರೂಲ್ಸ್ ಏನೇನು? ಫಸ್ಟ್ ಆಫ್ ಆಲ್, ಇಫ್ ಅ ಸ್ಟೇಟ್ಮೆಂಟ್ ಇಸ್ ಪಾಸಿಟಿವ್ ದ ಟ್ಯಾಗ್ ಇಸ್ ನೆಗೆಟಿವ್. ಆ ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ರೆ ಆ ಟ್ಯಾಗ್ ನೆಗೆಟಿವ್ ಕೊಡ್ಬೇಕು ನೀವು, ಅರ್ಥ ಮಾಡ್ಕೊಳ್ಳಿ. ಶಿ ಇಸ್ ಕಮ್ಮಿಂಗ್, isn't she? The statement here is negative, right? ಈ ಸ್ಟೇಟ್ಮೆಂಟ್ ನೆಗೆಟಿವ್ ಎಕ್ಸಾಮ್ ಕೊಟ್ಟಿರೋದು. ದ ಟ್ಯಾಗ್ ಇಸ್ ಪಾಸಿಟಿವ್. ಟ್ಯಾಗ್ ನ ಪಾಸಿಟಿವ್ ಮಾಡಿದೀವಿ ಇಲ್ಲಿ. ನಿಮ್ ಡೈರೆಕ್ಟ್ ಆಗಿ ನಿಮ್ದು ಎಕ್ಸಾಂಪಲ್ ಕೊಡೋದ ಇದೆಲ್ಲ ಬಿಡಿ, ಒಳ್ಳೆ ಎಕ್ಸಾಂಪಲ್ ನಿಮ್ದು ಇದರಲ್ಲಿ ಕೊಟ್ಟಿದ್ದಾರೆ. ಈ ಕ್ವೆಶ್ಚನ್ ನೋಡಿ. ಐ ಶಾಲ್ ಟೇಕ್ ದ ಗ್ರೇಟೆಸ್ಟ್ ಕೇರ್ ಆಫ್ ದ ಪೈ. ಐ ವಿಲ್ ಟೇಕ್ ಕೇರ್ ಆಫ್ ದ ಪೈ. ಪಾಸಿಟಿವ್ ಸ್ಟೇಟ್ಮೆಂಟ್, ಪಾಸಿಟಿವ್, ರೈಟ್? ಸೊ ಟ್ಯಾಗ್ ಏನಿರಬೇಕು? ನೆಗೆಟಿವ್ ಇರಬೇಕು. ಆಮೇಲೆ ದ ಒನ್ ಥಿಂಗ್ ವಿ ಹ್ಯಾವ್ ಟು ಮೇಕ್ ಶ್ಯೂರ್ ಇಸ್, ರೈಟ್, ಒನ್ ಥಿಂಗ್ ವಿ ಶುಡ್ ಮೇಕ್ ಶ್ಯೂರ್ ಇಸ್ ಸ್ಟೂಡೆಂಟ್ಸ್, ಇಲ್ಲಿ the verb in the tag should match the tense of the main verb. For example, ಇಲ್ಲಿ has ಕೊಟ್ಟಿದ್ರೆ ಇಲ್ಲಿ hasn't ಇರಬೇಕು. isn't ಇದ್ರೆ he ಇರುತ್ತೆ, is ಇರುತ್ತೆ, ಇಲ್ಲಿ is ಇರುತ್ತೆ. isn't ಅಂದ್ರೆ is ಇರುತ್ತೆ, is isn't, ಸರಿನಾ? ಸೊ ಅಲ್ಲಿ ವರ್ಬ್ ಇರುತ್ತಲ್ಲ, ವರ್ಬ್ ನ ಐಡೆಂಟಿಫೈ ಮಾಡಿ ಅದರದ್ದು ಆಪೋಸಿಟ್ ಬರಿಬೇಕು ನೀವು, ಅದ್ರ ಪಾಸ್ಟ್ ಟೆನ್ಸ್ ಬರಿಬೇಕು. ಇಲ್ಲಿ ನೋಡಿ, ಈ ಕ್ವೆಶ್ಚನ್ ನೋಡಿ. ದ ಸೂಟಬಲ್ ಕ್ವೆಶ್ಚನ್, ಐ ಶಾಲ್ ಟೇಕ್ ದ ಗ್ರೇಟೆಸ್ಟ್ ಕೇರ್ ಆಫ್ ದ ಪೈ. ಇಲ್ಲಿ ವರ್ಬ್ ಏನು? ಶಾಲ್. ಇದು ಪಾಸಿಟಿವ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ನೆಗೆಟಿವ್ ಆಗಿ ಬರಬೇಕು. ಸೊ ಇಲ್ಲಿ ಶಾಂಟ್ ಅಂತ ಬರುತ್ತೆ, ಶಾಂಟ್ ಐ, ಸರಿನಾ? ಇದ್ರದ್ದು ಪಾಸ್ಟ್ ವರ್ಬ್, ಪಾಸ್ಟ್ ಟೆನ್ಸ್ ವರ್ಬ್. ಈ ಕ್ವೆಶ್ಚನ್ ನೋಡಿ. ಆಲ್ ಶುಡ್ ಫಾಲೋ ಟ್ರಾಫಿಕ್ ರೂಲ್ಸ್ ಸ್ಟ್ರಿಕ್ಟ್ಲಿ. ಪಾಸಿಟಿವ್. ಸೊ ಟ್ಯಾಗ್ ಏನಿರಬೇಕು? ನೆಗೆಟಿವ್ ಇರಬೇಕು ಟ್ಯಾಗು, ಸರಿನಾ? ಇಲ್ಲಿ ಏನು? ಶುಡ್ ಇದೆಯಲ್ಲ, ಇಲ್ಲಿ ಶುಡ್ ಇಸ್ ದ ಅಂಡರ್ಲೈನ್ ವರ್ಡ್ ಇಲ್ಲಿ, ಸರಿನಾ? ಸೊ ಏನಿರಬೇಕು? ಶುಡಂಟ್ ದೇ. ಅರ್ಥ ಆಗ್ತಿದ್ಯಾ?
ಯಾವತ್ತು ಸೆಂಟೆನ್ಸ್ ಪಾಸಿಟಿವ್ ಇದ್ರೆ ಇಲ್ಲಿ ಟ್ಯಾಗು ನೆಗೆಟಿವ್ ಇರಬೇಕು, ಆಮೇಲೆ ವರ್ಬ್ನ ಐಡೆಂಟಿಫೈ ಮಾಡಿ ಅದನ್ನೇ ಸೇಮ್ ವರ್ಬ್ ಇರಬೇಕು, ಮ್ಯಾಚಿಂಗ್ ವರ್ಬ್ ಇರಬೇಕು. ಇಲ್ಲಿ ನಾನು ಡೂ ಹಾಕಕ್ಕಾಗಲ್ಲ, ಸರಿನಾ? ಈ ಕ್ವೆಶನ್ ನೋಡಿ, ದ ಸ್ಟೂಡೆಂಟ್ಸ್ ಆಫ್ ಆರ್ ವಿ ಸ್ಕೂಲ್ ಒನ್ ದ ಮ್ಯಾಚ್. ಪಾಸಿಟಿವ್ ಸ್ಟೇಟ್ಮೆಂಟ್ ಏನು? ಪಾಸಿಟಿವ್. ಸೊ ಟ್ಯಾಗ್ ಏನಿರಬೇಕು? ನೆಗೆಟಿವ್ ಇರಬೇಕು. ಸೊ ಇದಾಗಲ್ಲ, ಇದಾಗಲ್ಲ, ಸರಿನಾ? ನಾ ಇಲ್ಲಿ ಏನ್ ಕ್ವೆಶನ್, ರೈಟ್, ದ ಒನ್ ದ ಇದು ನಿಮ್ದು ಇಲ್ಲಿ ಮೇನ್ ವರ್ಬ್. ದಗೆ ಇದೆ, ಡಿಂಟ್ ದೆ, ಸರಿನಾ? ಡಿಂಟ್ ದೆ. ಇದು ನೋಡಿ, ರಾಹುಲ್ ನೆವರ್ ಪ್ಲೇಡ್ ಹಾಕಿ. ಇದೇನಾಯ್ತು? ನಿಮ್ದು ಎಂಟೈರ್ ಸ್ಟೇಟ್ಮೆಂಟ್ ನೆಗೆಟಿವ್ ಆಗಿದೆ ಈಗ. ಸೊ ಟ್ಯಾಗ್ ಏನಿರಬೇಕು? ಪಾಸಿಟಿವ್ ಇರಬೇಕು. ಇಲ್ಲಿ ನೆವರ್ ಪ್ಲೇಡ್ ಹಾಕಿ. ಸೊ ಇಲ್ಲಿ ನೀವು ಇದು ಹೋಯ್ತು, ಇದು ಹೋಯ್ತು. ಈಗ ನೀವೇ ಯೋಚನೆ ಮಾಡಿ ಯಾವ ತರ ಸೂಟಬಲ್ ಬರುತ್ತೆ. ರಾಹುಲ್ ನೆವರ್ ಪ್ಲೇಡ್ ಹಾಕಿ, ಡಸ್ ಹಿ? ಆರ್ ರಾಹುಲ್ ನೆವರ್ ಪ್ಲೇಡ್ ಹಾಕಿ, ಡಿಡ್ ಹಿ? ರೈಟ್, ಡಿಡ್ ಹಿ ಬರುತ್ತೆ ಇಲ್ಲಿ. ಸೊ ಫಸ್ಟ್ ಆಫ್ ಆಲ್ ನೀವು ಸ್ಟೇಟ್ಮೆಂಟ್ ಐಡೆಂಟಿಫೈ ಮಾಡಿ, ಅದು ಪಾಸಿಟಿವ್ ಇದೆ, ನೆಗೆಟಿವ್ ಇದೆಯಾ ಅದು ಐಡೆಂಟಿಫೈ ಮಾಡಿದ ತಕ್ಷಣ ನಿಮ್ಗೆ 2 ಆಪ್ಷನ್ ಹೋಗ್ಬಿಡುತ್ತೆ. ಅವಾಗ 2 ಆಪ್ಷನ್ ಮಿಕ್ಕಿರುತ್ತಲ್ಲ, ಅಲ್ಲಿ ವರ್ಬ್ನ ಐಡೆಂಟಿಫೈ ಮಾಡಿ ಈಸಿಯಾಗಿ ಮಾರ್ಕ್ಸ್ ಬರುತ್ತೆ, ಸರಿನಾ? ನೆಕ್ಸ್ಟ್ ಫಿಗರ್ ಆಫ್ ಸ್ಪೀಚ್. ನಿಮಗೆ ಫಿಗರ್ ಆಫ್ ಸ್ಪೀಚ್ 4-5 ತರ ಇದು ಬರುತ್ತೆ, ಕ್ವಶನ್ ಬರ್ಬೋದು. ಫಾರ್ ಎಕ್ಸಾಂಪಲ್ ಸಿಮಿಲಿ ಬರ್ಬೋದು, ಮೆಟಾಫರ್ ಅಂತ ಬರ್ಬೋದು, ಪರ್ಸೋನಿಫಿಕೇಶನ್, ಅಲಿಟ್ರೇಷನ್, ಜೊತೆಗೆ ನಿಮಗೆ ಸಿನೆಕ್ ಡೋಸ್ ಕೂಡ ಕ್ವಶನ್ ಬರ್ಬೋದು. ಇದು ಎಲ್ಲಾದ್ರಲ್ಲೂ ಒಂದು ಕ್ವಶನ್ ಬರುತ್ತೆ, ಎಲ್ಲಾ ಬಿಟ್ರಲ್ಲಿ ಒಂದು ಕ್ವಶನ್ ಬರುತ್ತೆ. ಡಿಫರೆನ್ಸ್ ಅರ್ಥ ಮಾಡ್ಕೊಳ್ಳಿ, ರೈಟ್? ಫಸ್ಟ್ ಆಫ್ ಆಲ್ ಸಿಮಿಲಿ ಅಂತ ಬಂದಾಗ ವೆರಿ ಸಿಂಪಲ್. ಈಗ ನಿಮ್ದು ಸೆಂಟೆನ್ಸ್ ಅಲ್ಲಿ ಎಲ್ಲಾದ್ರೂ ನೀವು, ರೈಟ್, ಎಲ್ಲಾದ್ರೂ ನಿಮ್ಗೆ ಲೈಕ್ ಇಲ್ಲ ಆಸ್ ಅಂತ ಕಾಣಿಸಿದ್ರೆ ಸೆಂಟೆನ್ಸ್ ಅಲ್ಲಿ ಶಿ ಈಸ್ ಆಸ್ ಬ್ರೇವ್ ಆಸ್ ಲಯನ್, ಅವಾಗ ಸಿಮಿಲಿ. ಆರ್ ಶಿ ರನ್ಸ್ ಲೈಕ್ ಚೀತಾ ತರ ಓಡ್ತಾನೆ, ರನ್ ಲೈಕ್ ಅಂತ ಬಂದ ತಕ್ಷಣ ಸಿಮಿಲಿ. Now what is metaphor? A direct comparison between the two unrelated things is called as, right, metaphor. Life is a roller coaster. In life roller coaster ಇಲ್ಲ. ರೋಲರ್ ಕೋಸ್ಟರ್ ಏನು? ಮೇಲೆ ಹೋಗೋದು ತೆಳಗಡೆ ಬರುತ್ತೆ, ಮೇಲೆ ಬರುತ್ತೆ ತೆಳಗಡೆ ಬರುತ್ತೆ. ಆ ತರ ಲೈಫಲ್ಲೂ ಕೂಡ ಯಾವತ್ತು ಮೇಲೆ ಹೋಗ್ತೀರಾ ಸ್ವಲ್ಪ ದಿವಸ, ಕೆಳಗಡೆ ಬರುತ್ತೀರಾ. ಲೈಫಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಇಲ್ಲಿ ಲೈಕ್ ಆಸ್ ಏನು ಬರಲ್ಲ, ಕಂಪ್ಯಾರಿಸನ್ ಇರುತ್ತೆ, ಬಟ್ ಕಂಪ್ಯಾರಿಸನ್ ವಿತೌಟ್ ಲೈಕ್ ಅಂಡ್ ಆಸ್, ಸರಿನಾ? ನೈಸ್. ನೆಕ್ಸ್ಟ್ ಪರ್ಸೋನಿಫಿಕೇಶನ್ ಅಂದ್ರೆ ಗಿವಿಂಗ್ ಹ್ಯೂಮನ್ ಲೈಕ್ ಕ್ವಾಲಿಟೀಸ್ ಟು ನಾನ್ ಆಬ್ಜೆಕ್ಟ್ ಥಿಂಗ್ಸ್, ರೈಟ್? ಹ್ಯೂಮನ್ ಲೈಕ್ ಕ್ವಾಲಿಟೀಸ್ ನೀವು ನಾನ್ ಲಿವಿಂಗ್ ಥಿಂಗ್ಸ್ ಕೊಟ್ರೆ ದಟ್ ಬಿಕಮ್ಸ್ ಪರ್ಸೋನಿಫಿಕೇಶನ್. ಒಂದು ಎಕ್ಸಾಂಪಲ್ ಇದೆ, ಬರುತ್ತೆ, ತೋರಿಸ್ತೀನಿ, ಸರಿನಾ? ವಾಟ್ ಇಸ್ ಅಲಿಟ್ರೇಷನ್? ಅಲಿಟ್ರೇಷನ್ ಅಂತ ವೆರಿ ಸಿಂಪಲ್, ಒಂದು ರೈಮಿಂಗ್ ಟ್ಯೂನ್ ಬರುತ್ತೆ, ರೈಮಿಂಗ್ ಟ್ಯೂನು, ಸರಿನಾ? ಒಂದು ಕ್ವೆಶನ್ ತೋರಿಸ್ತೀನಿ, ಕ್ವೆಶನ್ ನೋಡಿ ಅರ್ಥ ಮಾಡ್ಕೊಳ್ಳಿ, ರೈಟ್? ನಾವು ವಾಟ್ ಇಸ್ ಸಿನೆಕ್ ಡೋಟ್? ಇಲ್ಲಿ ಏನಂತಂದ್ರೆ ಅ ಪಾರ್ಟ್ ಆಫ್ ಸಮಥಿಂಗ್ ಇಸ್ ಯೂಸ್ ಟು ರೀಪ್ರೆಸೆಂಟ್ ಹೋಲ್, ರೈಟ್? ಅರ್ಥ ಮಾಡ್ಕೊಳ್ಳಿ, ಕ್ವೆಶನ್ ಅರ್ಥ ಮಾಡ್ಕೊಳ್ಳಿ. ಒಂದು ಎಕ್ಸಾಂಪಲ್ ಇದೆ ನೋಡಿ ಇಲ್ಲಿ, ಎಕ್ಸಾಂಪಲ್, ಆಲ್ ಹ್ಯಾಂಡ್ಸ್ ಆನ್ ಡೆಕ್. ಅರ್ಥ ಏನು? ಹ್ಯಾಂಡ್ಸ್ ರೆಫರ್ಸ್ ಟು ಕ್ರೂ ಮೆಂಬರ್ಸ್, ಎಲ್ಲ ಕ್ರೂ ಮೆಂಬರ್ಸ್ ಕೈ ಬರ್ಲಿ ಅಂತ, ಸರಿನಾ? ಸೊ ಎಲ್ಲರೂ ಕೈ ಬಂದು ಇಡ್ಬೇಕಂತ ಏನಿಲ್ಲ, ಕೈ ಅಂತ ಅಲ್ಲ ರೆಪ್ರೆಸೆಂಟೇಷನ್, ಹ್ಯಾಂಡ್ ರಿಪ್ರೆಸೆಂಟೇಷನ್ ಏನು? ಜನಗಳು ಅಲ್ಲಿ, ಓಕೆನಾ? ಒಂದು ಕ್ವೆಶನ್ ತೋರಿಸ್ತೀನಿ ನೋಡಿ, ಕ್ವೆಶನ್ಸ್ ನೋಡಿ. ಐ ಹರ್ಡ್ ದ ಪ್ಯಾಂಟಿಂಗ್ ಆಫ್ ಇಂಜಿನ್. ಪ್ಯಾಂಟಿಂಗ್ ಅಂದ್ರೆ ಏನು? ಸುಸ್ತಾಗೋದು, ಸುಸ್ತಾಗ್ತಿದೆ, ಪ್ಯಾಂಟಿಂಗು. ಆಫ್ ಇಂಜಿನ್ ಅಲ್ಲಿ ಸುಸ್ತಾಗತ್ತಾ? ಮಷಿನ್ ಸುಸ್ತಾಗತ್ತಾ? ತರ ಸುಸ್ತಾಗಲ್ಲ. ಸೊ ಪ್ಯಾಂಟಿಂಗ್ ಇಸ್ ಅ ಹ್ಯೂಮನ್ ಲೈಕ್ ಕ್ವಾಲಿಟಿ, ನಾವು ಅದನ್ನ ಇಂಜಿನಿಗೆ ಕೊಟ್ಟಿದ್ದೀವಿ, ನಾನ್ ಲಿವಿಂಗ್ ಥಿಂಗ್ಗೆ, ಸರಿನಾ? ಸೊ ದಟ್ ಬಿಕಮ್ಸ್ ವಾಟ್? ದಟ್ ಬಿಕಮ್ಸ್ ಯುವರ್ ಪರ್ಸೋನಿಫಿಕೇಶನ್. ನಾವು ಹ್ಯೂಮನ್ ಲೈಕ್ ಕ್ವಾಲಿಟೀಸ್ನ ನಾವು ಇದು ನಾನ್ ಲಿವಿಂಗ್ ಥಿಂಗ್ಸ್ ಕೊಡ್ತೀವಿ, ಸರಿನಾ? ಹ್ಯೂಮನ್ ಲೈಕ್ ಪ್ರಾಪರ್ಟೀಸು, ಸರಿನಾ? ಈ ಕ್ವೆಶನ್ ನೋಡಿ, ಶೀ ಶೆಲ್ಸ್ ಆನ್ ದ ಸೀ ಶೋರ್. ಬರ್ತಿದ್ಯಾ? ದಟ್ ಬಿಕಮ್ಸ್ ಅಲಿಟ್ರೇಷನ್, ಆ ಟ್ಯೂನ್ ಬಂದ್ರೆ. ಈ ಕ್ವೆಶನ್ ನೋಡಿ, ಅ ಸ್ಲೈ ಸ್ನೇಕ್ ಸ್ಲಿದಸ್ ಸ್ಲೋಲಿ ಇನ್ ದ ಸ್ಯಾಂಡ್, ಎಸ್ ದಟ್ ಬಿಕಮ್ಸ್ ಅಲಿಟ್ರೇಷನ್. ಈಸಿ ಐಡೆಂಟಿಫಿಕೇಶನ್. ಈ ಕ್ವೆಶನ್ ನೋಡಿ, ಐ ಸಾ ನ್ಯೂ ಫೇಸಸ್ ಇನ್ ದ ಪಾರ್ಟಿ. ಅರ್ಥ ಏನು? ನಾನು ಪಾರ್ಟಿಯಲ್ಲಿ ಹೊಸ ಮಖ ನೋಡಿದೆ ಇರುತ್ತಾ, ಏನು ಹೊಸ ಜನಗಳು ನೋಡಿದಂತ ಇರುತ್ತಾ? ಐ ಸಾ ನ್ಯೂ ಫೇಸಸ್ ಅಟ್ ದ ಪಾರ್ಟಿ ಅಂದ್ರೆ ಏನು? ನ್ಯೂ ಫೇಸಸ್ ಇಲ್ಲಿ ಬೇರೆ ಜನದ ಬಗ್ಗೆ ಮಾತಾಡ್ತಾ ಇರೋದು, ಸರಿನಾ? ಸೊ ದ್ಯಾಟ್ ಬಿಕಮ್ಸ್ ಅ ಸಿನೆಕ್ ಡೋಟ್. ಸರಿ, ಐ ಸಾ ನ್ಯೂ ಫೇಸ್ ಇನ್ ದ ಪಾರ್ಟಿ, ಹೊಸ ಮಕ ನೋಡಿರಲ್ಲ, ಯಾರು ಇಟ್ಟಿರಲ್ಲ ಮಕ ಅಲ್ಲಿ, ದೇ ಆರ್ ರೆಫರಿಂಗ್ ಟು ದ
ಫೇಸಸ್ ಇನ್ ದ ಪಾರ್ಟಿ. ಒಂದು ಫೇಸ್ ನ ಬೇರೆ ಜನಗಳಿಗೆ ಕಂಪೇರ್ ಮಾಡ್ತಾ ಇರೋದು, ಸರಿನಾ? ಈ ಕ್ವೆಶನ್ ನೋಡಿ, ದೇ ಲುಕ್ ಲೈಕ್ ಬಂದ್ರೇನು? ಲೈಕ್ ಬಂತಂತಂದ್ರೆ ಸಿಮಿಲಿ. ಸೊ ಸ್ಟೂಡೆಂಟ್ಸ್ ಈ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ ವಿಡಿಯೋನ ಬೇಗ. ಈ ತರ ಸ್ಟೂಡೆಂಟ್ಸ್ ನಿಜ ಹೇಳ್ತಾ ಇದೀನಿ, ಈ ವಿಡಿಯೋ ಮಾಡ್ಬೇಕಂದ್ರೆ ಐ ಹ್ಯಾವ್ ಸ್ಯಾಟ್ ಫಾರ್ 3 to 4 hours ಬಿಕಾಸ್ ಐ ಆಮ್ ನಾಟ್ ಇಂಗ್ಲಿಷ್ ಟೀಚರ್. ಐ ಆಮ್ ಅ ಪ್ಯೂರ್ ಬಯಾಲಜಿ ನೀಟ್ ಎಜುಕೇಟರ್ ನಾನು, ಸರ್. ರೈಟ್ನಾ? ಐ ಬಿನ್ ಟೀಚಿಂಗ್ ಫಾರ್ ನೀಟ್ ಸ್ಟೂಡೆಂಟ್ಸ್ ಫ್ರಮ್ ಪಾಸ್ಟ್ 3 years. ನೀಟ್ ಸ್ಟೂಡೆಂಟ್ಸ್ ಹೇಳ್ಕೊಡ್ತಾ ಇದ್ದೀನಿ ನಾನು, ಸರಿನಾ? ಸೊ ಫಾರ್ ಮೀ ಟು ಟೀಚ್ ಇಂಗ್ಲಿಷ್ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್, ರೈಟ್? ಈ ಸ್ಲೈಡ್ಸ್ ಪ್ರಿಪೇರ್ ಮಾಡಬೇಕಂದ್ರೆ ಐ ಟುಕ್ ಆಲ್ಮೋಸ್ಟ್ 3 hours ಮಾಡಿದ್ದೀನಿ ನಾನು. ಸೊ ಐ ಡಿಡ್ಂಟ್ ವಾಂಟ್ ಗೋ ಟು ವೇಸ್ಟ್ ಟೈಮ್. ಆದರೆ ಆಗಲಿ, ಐ ಸ್ಟಿಲ್ ರೆಕಾರ್ಡ್ ಅಂತ ರೆಕಾರ್ಡ್ ಮಾಡಿದ್ದೀನಿ. ಯಾರು ನೋಡ್ತಾ ಇರಾ, ಐ ಹೋಪ್ ಇಟ್ ಇಸ್ ಯೂಸ್ಫುಲ್ ಟು ಆಲ್ ಆಫ್ ಯು. ಇಫ್ ಇಟ್ಸ್ ನಾಟ್ ಯೂಸ್ಫುಲ್ ದೆನ್ ಆಲ್ಸೋ ಇಟ್ಸ್ ಫೈನ್. ಓಕೆ, ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ನಿಮ್ಮೆಲ್ಲರಿಗೆ ಯಾರಿಗಾದ್ರು ಒಬ್ರಿಗೆ ಹೆಲ್ಪ್ ಆದರೆ ಸಾಕು ನನಗೆ. ನೆಕ್ಸ್ಟ್ ಏನು, ಮೆಡಿಕಲ್ ಟರ್ಮ್ಸ್. ಸ್ಟೂಡೆಂಟ್ಸ್ ಇನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈ ತರ ನಿಮ್ದು 1 mark ಬರುತ್ತೆ, ಇದು ಒಂದೇ ಮಾರ್ಕ್ ಬರುತ್ತೆ. ನಿಮ್ಗಲ್ಲಿ ವರ್ಡ್ ಅಸೋಸಿಯೇಷನ್ ಇರುತ್ತಲ್ಲ, ಆ ವರ್ಡ್ ಅಸೋಸಿಯೇಷನ್ ಅಲ್ಲಿ ಒಂದು ಕ್ವೆಶನ್ ಬರ್ಬೋದು. ಸೊ ಈ ಎಲ್ಲಾ ಮೆಡಿಕಲ್ ಟರ್ಮ್ ಸ್ವಲ್ಪ ಗೊತ್ತಿರ್ಬೇಕು ನಿಮ್ಗೆ. ನೀವು ಚಾಪ್ಟರ್ ಓದಿದ್ರೆ, ಲೂಯಿ ಪ್ಯಾಸ್ಚರ್ ಚಾಪ್ಟರ್ ಓದಿದ್ರೆ ಈ ಟರ್ಮ್ಸ್ ನಿಮ್ಗೆ ಗೊತ್ತಿರುತ್ತೆ ಅಲ್ಲಿ. ಸೊ ಈ ತರ ಕ್ವೆಶನ್ ಕೊಡ್ತಾರೆ ನಿಮ್ಗೆ, ಈ ತರ ಕ್ವೆಶನ್ ಕೊಡ್ತಾರೆ ನೋಡಿ. ಪೇರ್ ಅಕಾರ್ಡಿಂಗ್ಲಿ, ಕಿಡ್ನಿ ಯೂರೋಲಜಿಸ್ಟ್, ಕಿಡ್ನಿ ಡಾಕ್ಟರ್ನ ಯೂರೋಲಜಿಸ್ಟ್ ಕರಿತೀವಿ. ವಾಟ್ ಅಬೌಟ್ ಐ ಡಾಕ್ಟರ್ನ? ಐ ಡಾಕ್ಟರ್ ಇಸ್ ಕಾಲ್ಡ್ ಎಸ್ ಆಪ್ಥಮಾಲಜಿಸ್ಟ್. ಈ ತರ ಕೊಡ್ತಾರೆ. ಡೆಂಟಿಸ್ಟ್ ಏನ್ ಮಾಡ್ತಾನೆ? ಟೀತ್ ನೋಡ್ತಾನೆ. ಡರ್ಮಟಾಲಜಿಸ್ಟ್ ಸ್ಕಿನ್ ನೋಡ್ತಾನೆ. ನ್ಯೂರೋಲಜಿಸ್ಟ್ ಬ್ರೈನ್ ನ ನೋಡ್ತಾನೆ, ಆರ್ ನ್ಯೂರಾನ್ಸ್ ನೋಡ್ತಾನೆ ನ್ಯೂರೋಲಜಿಸ್ಟ್. ಕಾರ್ಡಿಯೋಲಜಿಸ್ಟ್ ಹಾರ್ಟ್ ನ ನೋಡ್ತಾನೆ, ಸರಿನಾ? ಇಲ್ಲಿ ನೋಡಿ, ಚಿಲ್ಡ್ರನ್ ಪೀಡಿಯಾಟ್ರಿಕ್ಸ್, ಹ್ಯೂಮನ್ ಬಾಡಿ ನಾರ್ಮಲ್ ಮೆಡಿಸಿನ್, ಸರಿನಾ? ನೋಡಿ, ಯೂರೋಲಜಿಸ್ಟ್, ಹಾರ್ಟ್, ಕಾರ್ಡಿಯೋಲಜಿಸ್ಟ್, ನ್ಯೂರೋಲಜಿಸ್ಟ್, ಐ ಡಿಸೀಸ್ ಇದೆ, ನೋಸ್ ಡಿಸೀಸ್ ಇದೆ, ರೈನೋಲಜಿಸ್ಟ್. ಸೊ ಆ ತರ ಫ್ಯೂ ಟರ್ಮ್ಸ್ ನೆನಪಿಕೊಳ್ಳಿ. ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಆಲ್ ಆಫ್ ಯು. ಓಕೆ, ವೆರಿ ಈಸಿ ಫಾರ್ ಆಲ್ ಆಫ್ ಯು. ನೌ ಸ್ಟೂಡೆಂಟ್ಸ್, ನೆಕ್ಸ್ಟ್ ಪ್ರಿಫಿಕ್ಸ್ ಕೂಡ ಒಂದು ಕ್ವೆಶನ್ ಬರುತ್ತೆ. ಈಸಿ 1 mark, ಮಿಸ್ ಮಾಡಂಗೆ ಇಲ್ಲ ಇಲ್ಲಿ, ಸರಿನಾ? ಏನು? ದ ವರ್ಡ್ ದಟ್ ಟೇಕ್ಸ್ IR ಆಸ್ ನೆಗೆಟಿವ್ ಪ್ರಿಫಿಕ್ಸ್. ಇಲ್ಲಿ ಇರ್ಪಾಸಿಬಲ್ ಬರುತ್ತಾ? ಬರಲ್ಲ. ಇರ್ಇಮ್ಯಾಜಿನೇಷನ್ ಬರಲ್ಲ. ಇರ್ಲಾಜಿಕಲ್ ಇಲ್ಲ. ಇಲ್ಲಾಜಿಕಲ್ ಬರುತ್ತೆ, ಇರ್ಲಾಜಿಕಲ್ ಬರಲ್ಲ. ಬಟ್ ಇರ್ರೆಸ್ಪಾನ್ಸಿಬಲ್ ಬರುತ್ತಾ? ರೆಸ್ಪಾನ್ಸಿಬಲ್ ಬರುತ್ತೆ. ಪ್ರಿಫಿಕ್ಸ್ ಅಂತಂದ್ರೆ ಒಂದು ವರ್ಡ್ ಮುಂಚೆ ಆಡ್ ಮಾಡಬೇಕು, ಆಗ ಮೀನಿಂಗ್ ಬರುತ್ತೆ. ಇಲ್ಲಿ ರೆಸ್ಪಾನ್ಸಿಬಲ್ ಬರೋ, ಇರ್ರೆಸ್ಪಾನ್ಸಿಬಲ್ ಏನು ರೆಸ್ಪಾನ್ಸಿಬಿಲಿಟಿ ಇಲ್ಲ ನಿಮ್ಗೆ, ಆತರ, ಸರಿನಾ? ನೆಕ್ಸ್ಟ್, ದ ವರ್ಡ್ ದಟ್ ಟೇಕ್ಸ್ ಪ್ರಿಫಿಕ್ಸ್ ಡಿಸ್ ಇಸ್ ಡಿಸ್ರೆಸ್ಪೆಕ್ಟ್ ಬರುತ್ತೆ. ಡಿಸ್ಲೀಗಲ್ ಬರಲ್ಲ, ಡಿಸ್ರಿಯಲ್ ಬರಲ್ಲ, ಡಿಸ್ಮಾಡಲ್ ಬರಲ್ಲ, ಡಿಸ್ರೆಸ್ಪೆಕ್ಟ್ ನೆಗೆಟಿವ್ ಬಂತು. ಪ್ರಿಫಿಕ್ಸ್ ಮುಂದೆ ಆಡ್ ಮಾಡೋದು, ಸರಿನಾ? ಈ ಕ್ವೆಶನ್ ನೋಡಿ, ಕೋಮಲ್ ಇಸ್ ರೆಗ್ಯುಲರ್ ಟು ಸ್ಕೂಲ್. ದ ನೆಗೆಟಿವ್ ಪ್ರಿಫಿಕ್ಸ್ ಫಾರ್ ಅಂಡರ್ಲೈನ್ ವರ್ಡ್. ಈ ಅಂಡರ್ಲೈನ್ ವರ್ಡ್ ನೆಗೆಟಿವ್ ಪ್ರಿಫಿಕ್ಸ್ ಮಾಡಬೇಕು. ಇನ್ರೆಗ್ಯುಲರ್ ಬರಲ್ಲ, ಡಿಸ್ರೆಗ್ಯುಲರ್ ಬರಲ್ಲ, ಅನ್ರೆಗ್ಯುಲರ್ ಬರಲ್ಲ, ಇರ್ರೆಗ್ಯುಲರ್ ಬರುತ್ತೆ. ಇರ್ರೆಗ್ಯುಲರ್ ಟು ಸ್ಕೂಲ್. ಒಂದು ಪ್ರಿಫಿಕ್ಸ್ ಆಡ್ ಮಾಡಿದ ತಕ್ಷಣನೇ ಮೀನಿಂಗ್ ಚೇಂಜ್ ಆಗೋಯ್ತು ಅಲ್ಲಿ. ಕ್ವೆಶನ್ ನೋಡಿ, ಈ ತರ ಕೂಡ ಕೊಡ್ಬೋದು ನಿಮಗೆ. ವಿಸಿಬಲ್, ಇನ್ವಿಸಿಬಲ್, ಕಂಟಿನ್ಯೂಸ್, ಡಿಸ್ಕಂಟಿನ್ಯೂಸ್. ಇಲ್ಲಿ ನೀವು ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಡಿಸ್ಕಂಟಿನ್ಯೂಸ್ ಅಂತ ಹಾಕ್ಬಾರ್ದು. ಡಿಸ್ಕಂಟಿನ್ಯೂಸ್. ಓಕೆ. ಅಗ್ರಿಯೇಬಲ್, ಡಿಸ್ಅಗ್ರಿಯೇಬಲ್, ಗ್ರೇಟ್ಫುಲ್, ಅನ್ಗ್ರೇಟ್ಫುಲ್. UN ಅಂತ ಪ್ರಿಫಿಕ್ಸ್ ಹಾಕ್ಬಿಟ್ಟು ಗ್ರೇಟ್ಫುಲ್ ಅಂತ ಬರೀರಿ. ಸ್ಪೆಲ್ಲಿಂಗ್ ಹುಷಾರು, ಸಣ್ಣ ಅನ್ಗ್ರೇಟ್ಫುಲ್ ಆಗೋಗುತ್ತೆ, ಸಣ್ಣ. ಸೊ ನಿಮ್ಮೆಲ್ಲರಿಗೂ ಅರ್ಥ ಆಗ್ತಿದೆಯಲ್ಲ? ಫ್ಯೂ ವರ್ಡ್ಸ್ ನಾನು ನಿಮಗೆ ಡೈರೆಕ್ಟ್ ಕ್ವೆಶನ್ ಪ್ರಾಕ್ಟೀಸ್ ಮಾಡ್ತೀನಿ. ದ ಓನ್ಲಿ ಥಿಂಗ್ ಯು ಟು ನೋ ಇಸ್ ಕಾನ್ಸೆಪ್ಟ್ ಗೊತ್ತಿರ್ಬೇಕು ನಿಮಗೆ. ಯಾವ ತರ ಕ್ವೆಶನ್ ಬರುತ್ತೆ, ಯಾವ ತರ ಸಾಲ್ವ್ ಮಾಡಬೇಕು, ಅಷ್ಟೇ ಸಾಕು ಇವತ್ತಿಗೆ, ಸರಿ? ನಾ ಡೋಂಟ್ ವರಿ ಸೋ ಮಚ್. ಇವತ್ತೇ ಎಕ್ಸಾಮ್ ಇದೆ, ರೈಟ್? ನಾಳೆ ಎಕ್ಸಾಮ್ ಇದೆ ನಿಮ್ದು. ನೋ, ವಾಟ್ ಇಸ್ ಫ್ರೇಸಲ್ ವರ್ಬ್ಸ್? ಏನಪ್ಪ ಫ್ರೇಸಲ್ ವರ್ಬ್ಸ್ ಅಂದ್ರೆ? ಫ್ರೇಸಲ್ ವರ್ಬ್ಸ್ ಅಂತಂದ್ರೆ 2 ವರ್ಡ್ ಒಟ್ಟಿಗೆ ಬರ್ತಾ ಇದೆ, ಅದು ಮೀನಿಂಗ್ ಫುಲ್ ಚೇಂಜ್ ಆಗ್ತಾ ಇದೆ, ರೈಟ್? ದ ಫ್ರೇಸಲ್ ವರ್ಬ್ ಇಸ್ ಎ ಕಾಂಬಿನೇಷನ್ ಆಫ್ ವರ್ಬ್ ಅಂಡ್ ಪ್ರಿಪೋಸಿಷನ್. ಒಂದು ವರ್ಬ್ ಮತ್ತೆ ಒಂದು ಪ್ರಿಪೋಸಿಷನ್ ಒಟ್ಟಿಗೆ ಬರೋದ್ರಿಂದ ಆ ವರ್ಡ್ದು ಹೊಸ ಮೀನಿಂಗ್ ಬಂದ್ಬಿಡುತ್ತೆ ಅದಕ್ಕೆ, ಸರಿನಾ? ಅರ್ಥ ಮಾಡ್ಕೊಳ್ಳಿ, ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಲುಕ್ ಆಫ್ಟರ್. ಲುಕ್ ಇಸ್ ಅ ವರ್ಬ್. ಲುಕ್ ಏನು? ವರ್ಬ್, ನೋಡೋದು. ಲುಕ್ ವರ್ಬ್ ಅಂದ್ರೆ ಏನು? ಆಕ್ಷನ್ ವರ್ಡ್. ಡಾನ್ಸಿಂಗ್, ಸಿಂಗಿಂಗ್, ಡ್ರಿಂಕಿಂಗ್, ಪಾರ್ಟಿಂಗ್ ಅದೆಲ್ಲ, ಸರಿನಾ? ಸೊ ಲುಕ್ ಇಸ್ ಅ ವರ್ಬ್. ಆಫ್ಟರ್ ಇಸ್ ಅ ನಾರ್ಮಲ್ ಪ್ರಿಪೋಸಿಷನ್. ಎರಡು ಜೋಡಿಸಿದ್ರೆ ಏನ್ ಮೀನಿಂಗ್ ಬರುತ್ತೆ? ಜೋಡಿಸಿದ್ರೆ ಟು ಟೇಕ್ ಕೇರ್ ಆಫ್ ಮೀನಿಂಗ್ ಬರುತ್ತೆ ನೋಡಿ.
ಮೈ ಮದರ್ ಲುಕ್ಸ್ ಆಫ್ಟರ್ ಮೈ ಲಿಟಲ್ ಬ್ರದರ್. ನಮ್ಮ ಮಮ್ಮಿ ನಮ್ಮ ಚಿಕ್ಕ ತಮ್ಮನ್ನ ನೋಡ್ಕೋತಾಳೆ. ಲುಕ್ ಆಫ್ಟರ್ ಬಂತು. ಸೊ ಇದು ನೋಡಿ, ಗಿವ್ ಅಪ್ ಅಂದ್ರೇನು? ಕೈ ಕೊಡೋದು. ಸಾಕು, ಆಗಲ್ಲ ಅಂತ ಐ ಗಿವ್ ಅಪ್. ಗಿವ್ ಏನು ಇಸ್ ಅ ವರ್ಬ್, ಅಪ್ ಇಸ್ ಅ ಪ್ರಿಪೊಸಿಷನ್. ಎರಡು ಒಟ್ಟಿಗೆ ಬಂದ್ರೆ ಗಿವ್ ಅಪ್ ಇಸ್ ಅ ಯುವರ್ ಫ್ರೇಸಲ್ ವರ್ಬ್. ಸರಿನಾ? ನೆಕ್ಸ್ಟ್, ರನ್ ಔಟ್ ಆಫ್. ರನ್ ಔಟ್ ಅಂದ್ರೆ ಖಾಲಿ ಆಗೋದು. ಈ ತರ ಕ್ವಶನ್ ಬರುತ್ತೆ ನೋಡಿ ನಿಮ್ಗೆ. ಕ್ವಶನ್ ಈ ತರ ಬರುತ್ತೆ: ವಿ ಡ್ಯಾಶ್ ಅಂಡ್ ಇಂಪ್ರೂವ್ಮೆಂಟ್ ಇನ್ ಅವರ್ ಸನ್ಸ್ ಪರ್ಫಾರ್ಮೆನ್ಸ್ ದಿಸ್ ಇಯರ್. ಏನ್ ಮಾಡಿದ್ರಿ? ವಿ ಲುಕ್ ಫಾರ್ ಪರ್ಫಾರ್ಮೆನ್ಸ್ ಇನ್ಕ್ರೀಸ್. ನೋಡ್ತೀವಿ ನಾವು ಬರುತ್ತಾ ಅಂತ. ಚೆನ್ನಾಗಿ ನೋಡಿ. ದ ಪೊಲಿಟಿಷಿಯನ್ಸ್ ಅಲಾಂಗ್ ವಿತ್ ದ ನ್ಯೂಸ್ ಮೆನ್. ಇದು ಬೇರೆ ಕ್ವಶನ್ ಸ್ಟೂಡೆಂಟ್ಸ್. ಇದು ನಾರ್ಮಲ್ ವರ್ಬ್ ಇದು. ಸರಿನಾ? is expected shortly. is ಯಾಕೆ ಬಂತು? ಆರ್ ಯಾಕೆ ಬಂದಿಲ್ಲ? ಬಿಕಾಸ್ ನ್ಯೂಸ್ ಮ್ಯಾನ್ ಇಸ್ ಸಿಂಗುಲರ್, ನಾಟ್ ಪ್ಲೂರಲ್. ಇಲ್ಲಿ ಅಕಸ್ಮಾತ್ ನಾವು ನ್ಯೂಸ್ ಮ್ಯಾನ್ಸ್ ಹಾಕ್ಬಿಟ್ಟಿದ್ರೆ ಅವಾಗ ಆರ್ ಬರ್ತಾ ಇತ್ತು. ಬಟ್ ಇಟ್ಸ್ ನಾರ್ಮಲ್ ಇಸ್. ಈಗ ಇಸ್ ಸಿಂಗುಲರ್ ಇದು ಇಸ್. ಓಕೆ, ನೋಡಿ. ದ ವಿಕ್ಟಿಮ್ ವಾಸ್ ಅಪ್ಯಾರೆಂಟ್ಲಿ ಟ್ರೈಂಗ್ ಟು ಗೆಟ್ ಅಲಾಂಗ್ ವೆನ್ ಹಿ ವಾಸ್ ಶಾಟ್. ಅದ್ರ ಜೊತೆಗೆ ಹೋಗ್ತಿದ್ನ? ಗೆಟ್ ಅಲಾಂಗ್ ಇಲ್ಲ. ಗೆಟ್ ಓವರ್ ಸಾಕಾಯ್ತು ಬಿಡು ನಂಗೆ ಇಲ್ಲ. ಗೆಟ್ ಥ್ರೂ ಇಲ್ಲ. ಗೆಟ್ ಅವೇ ಅಂದ್ರೆ ಓಡೋಗೋದು. ಗೆಟ್ ಅವೇ ಅಂದ್ರೆ ಓಡೋಗೋದು. ದ ಥೀವ್ಸ್ ಫೌಂಡ್ ಇಟ್ ಈಸಿ ಟು ಬ್ರೇಕ್ ಇಂಟು, ರೈಟ್, ಬ್ರೇಕ್ ಇಂಟು ದ ಹೌಸ್ ಆಸ್ ಇಟ್ ವಾಸ್ ವೇಕೆಂಟ್ ಅಂಡ್ ಸ್ಟೀಲ್ ದ ವ್ಯಾಲ್ಯೂಬಲ್ಸ್. ಬ್ರೇಕ್ ಇಂಟು ಅಂದ್ರೆ ಏನು? ಒಳಗಡೆ ಎಂಟರ್ ಮಾಡೋದು. ಕಳ್ಳರು ಮಾಡ್ತಾರಲ್ಲ ಎಂಟ್ರಿ, ಅದು ಬ್ರೇಕ್ ಇಂಟು ಅಂತ. ಸೊ ನಿಮ್ಗೆ ಅರ್ಥ ಆಗ್ತಿರ್ಬೇಕು. ಇಲ್ಲಿಗ ಒಂದು ವರ್ಡ್ ಕೊಟ್ಟಿದ್ರೆ, ರೈಟ್, ಆ ವರ್ಡ್ದು ಇಫ್ ಯು ಆಡ್ ಸಮ್ ಟೈಪ್ ಆಫ್ ವರ್ಬ್ಗೆ ಒನ್ ಮೋರ್ ಪ್ರಿಪೊಸಿಷನ್, ಮೀನಿಂಗ್ ಫುಲ್ ಚೇಂಜ್ ಆಗೋಗುತ್ತೆ. ಈ ಕ್ವಶನ್ ನೋಡಿ: ಅರ್ಜಿತ್ ಸಿಂಗ್ಸ್ ಮೆಲಡಿಯಸ್ಲಿ. ಏನು ಮೆಲಡಿಯಸ್ ಅಂತಂದ್ರೆ? ಇದು ಸಿಂಗ್ ಇಸ್ ಅ ವರ್ಬ್. ಇದು ವರ್ಬ್. ಈ ವರ್ಬ್ ನ ಇದು ಡಿಸ್ಕ್ರೈಬ್ ಮಾಡ್ತಾ ಇದೆ, ರೈಟ್? ವರ್ಬ್ ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಇದು ಯಾವ ತರ ಹಾಡ್ತಾ ಇದ್ದಾನ ಅಂತ. ಸೊ ದ್ಯಾಟ್ ಬಿಕಮ್ಸ್ ಅಡ್ವರ್ಬ್. ಇಲ್ಲಪ್ಪ, adverb. That becomes adverb. So adverb is a word which describes a verb. A verb na discuss ಮಾಡುತ್ತೆ. You run very very fast. You run very fast. Running is a verb. Very fast ಆತರ. ಸರಿನಾ? ಇದು ನೋಡಿ. How can I reach the museum? ಕೊಡ್ತಾರೆ. You may go straight and take left turn and then walk 100 meters. The underlined statement expressed in the language function ಏನದು? ಆಬ್ವಿಯಸ್ಲಿ ಮುಂದೆ ಹೋಗು, ಲೆಫ್ಟ್ ತಗೋ, ರೈಟ್ ತಗೋ, 100 ಮೀಟರ್ಸ್. ಏನ್ ಕೊಡ್ತಾ ಇರಲಿ? ಡೈರೆಕ್ಷನ್ ಕೊಡ್ತಾ ಇರ, ಗಿವಿಂಗ್ ಡೈರೆಕ್ಷನ್. ಸೊ ಈ ತರ ಕ್ವಶನ್ಸ್ ನಿಮ್ದು ಮಾಡೆಲ್ ಪೇಪರ್ ಕೊಟ್ಟಿದ್ದಾರೆ. ಸೊ ಯು ಶುಡ್ ನೋ. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಹೋಮೋಫೋನ್ಸ್. ಏನಪ್ಪ ಹೋಮೋಫೋನ್ಸ್ ಅಂತಂದ್ರೆ ಸೇಮ್ ಬಟ್ ಡಿಫ್ರೆಂಟ್. ಏನದು ಸೇಮ್ ಬಟ್ ಡಿಫ್ರೆಂಟ್ ಅಂತಂದ್ರೆ? ನಿಮ್ಗೆ ಕೇಳೋದಕ್ಕೆ ಸೇಮ್ ತರನೇ ಇರುತ್ತೆ, ಬಟ್ ಬರೆಯೋ ಸ್ಪೆಲ್ಲಿಂಗು ಅರ್ಥ ಬೇರೆ ಬೇರೆ ಇರುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಸನ್. ಏನ್ ಸನ್ ಅಂದ್ರೆ? ಸನ್, SUN ಸನ್ ಅಂತ ಅಂದ್ರೆ ಸೂರ್ಯ. SON ಸನ್ ಅಂದ್ರೆ ಮಗ ಅಂತ. ಸನ್ ಸೂರ್ಯ ಆಗಿರ್ಬೋದು, ಮಗ ಆಗಿರ್ಬೋದು. ದಟ್ಸ್ ಅ ಹೋಮೋಫೋನ್. ಎಕ್ಸಾಂಪಲ್ಸ್ ನೋಡಿ. ಸಿ ಅಂದ್ರೇನು? ನಿಮ್ದು ವಾಟರ್ ಬಾಡಿ. ಸಿ ಅಂದ್ರೆ ನೋಡೋದು. ರೈಟ್ ಅಂದ್ರೆ ಕರೆಕ್ಟು. ಈ ರೈಟ್ ಅಂದ್ರೆ ಬರೆಯೋದು. ರೈಟ್. ಸರಿನಾ? ನೋಡಿ. ಟೂ ಅಂದ್ರೆ ಎರಡು. ಟೂ ಅಂದ್ರೆ ಇರ್ಬೋದು ಟು. ಓಕೆ, ಪ್ರಿಪೊಸಿಷನ್ ಆಗ್ಬಿಡುತ್ತೆ. ಇದು ನೋಡಿ. ಬ್ರೇಕ್. ಇಲ್ಲಿ ಬ್ರೇಕ್ ಅಂದ್ರೆ ಇದು ತಗೊಳೋದು, ಬ್ರೇಕ್ ತಗೊಳೋದು. ಬ್ರೇಕ್ ಅಂದ್ರೆ ಬ್ರೇಕ್ ಹಾಕೋದು. ಸೀಸ್ ಬರುತ್ತಾ? ಸೀಸ್ ಮಾಡೋದು ಫೋನ್. ಇದು ಸೀಸ್ ಅಂದ್ರೆ ಸ್ಟಾಪ್ ಮಾಡೋದು. ಇದು ಸೀಸ್ ಹೇಳ್ತಾರಲ್ಲ, ಐ ವಿಲ್ ಸೀಸ್ ಯುವರ್ ಫೋನ್ ಕ್ಲಾಸಲ್ಲಿ, ಅದು ಸೀಸ್ ಇದು ತಗೊಂಡ್ಬಿಡೋದು. ಇದು ನೋಡಿ. ಸೇಲು ಸ್ನೇಲ್. ಸ್ವಲ್ಪ ಡಿಫ್ರೆನ್ಸ್ ಇದೆ, ಬಟ್ ಕೇಳಕ್ ಒಂದೇ ತರ ಇದೆ ತಾನೇ? ಸ್ಟೇರ್. ಏನು? ಸ್ಟೇರ್ ಅಂದ್ರೆ ನೋಡೋದು. ಇದು ಸ್ಟೇರ್ ಕೇಸು. ಸೊ ಏನು ಇದು ಹೋಮೋಫೋನ್ಸ್ ಅಂದ್ರೆ? ಮೀನಿಂಗು ಬೇರೆ ಬೇರೆ ಇರುತ್ತೆ, ಸ್ಪೆಲ್ಲಿಂಗ್ ಬೇರೆ ಬೇರೆ ಇರುತ್ತೆ, ಬಟ್ ಪ್ರೊನೌನ್ಸ್ ಮಾಡಿದಾಗ ಒಂದೇ ತರ ಕೇಳಿಸುತ್ತೆ. ಸರಿನಾ? ಹೋಮೋಫೋನ್ಸ್ ನೋಡಿ. ರೇನ್, ರೂಟ್, ಮೀಟ್, ಡೈ. ಇದು ಮೀಟ್ ಮಾಂಸ. ಮೀಟ್ ಅಂದ್ರೆ ಸಿಗೋದು. ಡೈ ಅಂದ್ರೆ ಏನು? ಸತ್ತೋಗೋದು. ಡೈ ಅಂದ್ರೆ ಕಲರು. ವೀಕ್ ಅಂದ್ರೆ ವೀಕ್ ಆಗೋದು. ವೀಕ್ ಅಂದ್ರೆ ಏನು? ವಾರದ ವೀಕು. ಸೊ ಆ ತರ ನಿಮಗೆ ಚೆಕ್, ಇಯರ್. ಇದು ಫುಲ್ ಇಯರ್ ಲಾಂಗು, ಇದು ಕಿವಿ. ಸೊ ಕೇಳಕ್ ಒಂದೇ ತರ ಇದೆ, ಬಟ್ ಪ್ರೊನೌನ್ಸಿಯೇಷನ್ ಒಂದೇ ತರ ಇದೆ, ಬಟ್ ಮೀನಿಂಗ್ ಬೇರೆ, ಸ್ಪೆಲ್ಲಿಂಗ್ ಬೇರೆ.
ನೆಕ್ಸ್ಟ್ ಕ್ವೆಶನ್. ಈ ತರ ಕ್ವೆಶನ್ ತುಂಬಾ ಬರುತ್ತೆ ನಿಮ್ಗೆ, ತುಂಬಾ ಫ್ರೀ ಮಾರ್ಕ್ಸ್ ಕ್ವೆಶನ್ಸ್ ಇದು. ಏನಿದು? ವರ್ಬ್, ನೌನ್ ಅಂಡ್ ಅಡ್ಜೆಕ್ಟಿವ್ ಅಂತ ಮಿಕ್ಸ್ ಮಾಡಿ ಕೊಡ್ತಾರೆ ನಿಮ್ಗೆ. ನೋಡಿ, ಲೇಬರ್, ಲೇಬರಸ್, ಡೆಕೋರೇಟ್, ರೈಟ್, ಡೆಕೋರೇಟ್, ಡೆಕೋರೇಟಿವ್, ಡೆಕೋರೇಟಿವ್, ಡೆಕೋರೇಟಸ್ ಅಂತ ಬರೆದ್ರೆ ವರ್ಡೇ ಇಲ್ಲ ಅದು. ಸರ್ ಇದು ನೋಡಿ, ಡಿಸೈಡ್, ಡಿಸಿಷನ್, ಪ್ರಿಫರ್, ಪ್ರಿಫರೆನ್ಸ್. ಪರ್ಫೆಕ್ಷನ್ ಅಂತ ಏನಿಲ್ಲ, ಪರ್ಫೆಕ್ಷನ್ ಅದು ಪರ್ಫೆಕ್ಷನ್ ಬೇರೆ ವರ್ಡ್, ಇದು ಪ್ರಿಫರ್, ಪ್ರಿಫರೆನ್ಸ್. ಅರ್ಥ ಆಗ್ತಿದೆಯಾ? ಥರ್ಡ್ ಫಾರ್ಮ್ ಬರಿಬೇಕಿಲ್ಲಿ. ಕ್ವೆಶನ್ ಇದು ನೋಡಿ, ಹ್ಯಾಪಿ, ಹ್ಯಾಪಿನೆಸ್, ವೈಸ್, ವೈಸ್ನೆಸ್ ಇಲ್ಲ, ಏನ್ ಬರುತ್ತೆ? ವಿಸ್ಡಮ್, ವಿಸ್ಡಮ್. ಇದು ನೋಡಿ, ಸಿಗ್ನಿಫೈ, ಸಿಗ್ನಿಫಿಕೆನ್ಸ್, ಡಿಸ್ಟ್ರಾಕ್ಟ್, ಡಿಸ್ಟಿಫಿಕೇಶನ್ ಅಂಡ್ ಡಿಸ್ಟ್ರಾಕ್ಷನ್, ಡಿಸ್ಟ್ರಾಕ್ಷನ್ ಬರುತ್ತೆ ಇಲ್ಲಿ, ಡಿಸ್ಟ್ರಾಕ್ಷನ್. ಸೊ ನಿಮಗೆ ಗೊತ್ತಿರಬೇಕು ಯಾವ ತರ ವರ್ಡ್ಸ್ ಅಪ್ಲೈ ಮಾಡಬೇಕು. ಇದು ನೋಡಿ, ಕರೆಕ್ಟ್, ಕರೆಕ್ಷನ್, ಕರೆಕ್ಟ್, ಎಜುಕೇಶನ್, ಎಜುಕೇಟ್, ಆರ್ ಎಡುಕೇಟ್, ಇನ್ನೊಂದು ಹೇಳ್ಕೊಳ್ಳಿ, ಎಜುಕೇಟ್. ಸರಿನಾ? ಸೊ ಆಲ್ ಆಫ್ ಯು ಗೆಟಿಂಗ್ ಸಮ್ ಐಡಿಯಾ ಯಾವ ತರ ಈ ಕ್ವೆಶನ್ಸ್ ನ ಹ್ಯಾಂಡಲ್ ಮಾಡಬೇಕು, ಹೌ ಟು ಯು ಗೋ ಅಬೌಟ್ ರಿಸರ್ಚ್ ಕ್ವೆಶನ್ಸ್. ನೆಕ್ಸ್ಟ್ ಸ್ಟೂಡೆಂಟ್ಸ್, ನಾವು ಸಿಂಗುಲರ್ ಕಲೆಕ್ಟಿವ್ ನೌನ್ ಅಂದ್ರೆ ಏನು? ಇದು ರೇರ್ ಆಗಿ ಬರುತ್ತೆ, ಬಟ್ ಬಂದ್ರೆ ಬರಿಬೇಕಾಗತ್ತೆ. ಏನಪ್ಪ ಸಿಂಗುಲರ್ ಕಲೆಕ್ಟಿವ್ ಅಂತಂದ್ರೆ, ಇಲ್ಲಿ ನಿಮ್ಗೆ ಏನ್ ಕೇಳ್ತಾರೆ ಅಂತಂದ್ರೆ, ಒಂದು ಗ್ರೂಪ್ ಆಫ್ ನೌನ್ಸ್ ನ ಒಂದು ಸಿಂಗಲ್ ನೇಮ್ ಕೊಡ್ತಾರೆ. ಸರಿನಾ? ಫಾರ್ ಎಕ್ಸಾಂಪಲ್, ಅ ಟೀಮ್ ಆಫ್ ಪ್ಲೇಯರ್ಸ್ ಇಸ್ ಪ್ರಾಕ್ಟಿಸಿಂಗ್. ಟೀಮ್, ಪ್ಲೇಯರ್ಸ್ ಗ್ರೂಪ್ ನ ಟೀಮ್ ಅಂತ ಕರಿತೀವಿ. ಫ್ಲಾಕ್ ಆಫ್ ಬರ್ಡ್ಸ್, ಆ ಬರ್ಡ್ಸ್ ಒಂದು ಗ್ರೂಪ್ ನ ಫ್ಲಾಕ್ ಅಂತ ಕರಿತೀವಿ. ಹರ್ಡ್ ಆಫ್ ಶೀಪ್ಸ್, ಒಂದು ಶೀಪ್ ಗ್ರೂಪ್ ನ ಹರ್ಡ್ ಅಂತ ಕರಿತೀವಿ. ಅ ಫ್ಲೀಟ್ ಆಫ್ ಶಿಪ್, ಒಂದು ಶಿಪ್ ಗ್ರೂಪ್ ನ ಫ್ಲೀಟ್ ಅಂತ ಕರಿತೀವಿ. ಬಂಚ್ ಆಫ್ ಗ್ರೇಪ್ಸ್, ಅ ಫ್ಯಾಮಿಲಿ ಆಫ್ 4, ರೈಟ್, ಆ ತರ. ಸ್ಕೂಲ್ ಆಫ್ ಫಿಶಸ್, ಪಾರ್ಲಿಮೆಂಟ್ ಆಫ್ ಔಲ್ಸ್, ರೈಟ್. ಆ ತರ ಕಲೆಕ್ಟಿವ್ ನೌನ್ಸ್ ಇರುತ್ತೆ, ತುಂಬಾ ಕಲೆಕ್ಟಿವ್ ನೌನ್ಸ್. ಪ್ರೈಡ್ ಆಫ್ ಲಯನ್, ಆ ತರ. ನೆಕ್ಸ್ಟ್, ರೀರೈಟ್ ಆಸ್ ಡೈರೆಕ್ಟೆಡ್. ಇಲ್ಲಿಂದ ಕ್ವಶನ್ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ. ಐ ವಿಲ್ ಟೇಕ್ ಯು ನೆಕ್ಸ್ಟ್ 10 minutes ಹೇಳ್ಕೊಡ್ತೀನಿ, ಕರೆಕ್ಟ್ ಕೇಳಿಸ್ಕೊಳ್ಳಿ. 10 minutes ಅಲ್ಲಿ ಫುಲ್ ಮುಗ್ದೋಗುತ್ತೆ ಗ್ರಾಮರ್, ರೈಟ್. ಇಲ್ಲಿ ನಿಮ್ಗೆ ಗ್ರಾಮರ್ ನಾನು ಏನು ಹೇಳ್ಕೊಡ್ತಾ ಇಲ್ಲ, ಯಾಕಂದ್ರೆ ಐ ಗಿವ್ ಯು ಎಕ್ಸಾಂಪಲ್ಸ್, ಯಾವ ತರ ಕ್ವಶನ್ ನೀವು ಬರುತ್ತೆ ಅಂತ ಹೇಳ್ಕೊಡ್ತಾ ಇದೀನಿ ನಿಮ್ಗೆ. ಇದನ್ನ ಫುಲ್ ಹೇಳ್ಕೊಡಕ್ ಹೋದ್ರೆ 2-3 hour ಆಗೋಗುತ್ತಿದ್ದು, ಸರಿನಾ? ಸೊ ಐ ಟೆಲ್ ಯು ಎಕ್ಸಾಕ್ಟ್ಲಿ ಹೌ ಟು ಅರೈವ್ ಅಟ್ ದ ಆನ್ಸರ್. ಈಗ ಸದ್ಯಕ್ಕೆ ನಾನು ಜುಗಾಡ್ ಟ್ರಿಕ್ಸ್ ಹೇಳ್ಕೊಡ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಇಲ್ಲಿ ಫಸ್ಟ್ ನಿಮ್ಗೆ ಚೇಂಜ್ ದ ವಾಯ್ಸ್ ಅಂತ ಬರುತ್ತೆ. ಅಲ್ಲಿ ನೀವು ಆಕ್ಟಿವ್ ಟು ಪ್ಯಾಸಿವ್ ಮಾಡಬೇಕು, ಪ್ಯಾಸಿವ್ ಟು ಆಕ್ಟಿವ್ ಮಾಡಬೇಕು, ಆ ತರ ಇರುತ್ತೆ. ಫಾರ್ ಎಕ್ಸಾಂಪಲ್, ಆಕ್ಟಿವ್ ವಾಯ್ಸ್ ಏನಿರುತ್ತೆ? ಆಕ್ಟಿವ್ ವಾಯ್ಸ್ ಅಲ್ಲಿ ದ ಸಬ್ಜೆಕ್ಟ್ ಪರ್ಫಾರ್ಮ್ಸ್ ದ ಆಕ್ಷನ್, ಸಬ್ಜೆಕ್ಟ್ ಆಕ್ಷನ್ ಮಾಡ್ತಾ ಇರ್ತಾರೆ. ನೀವು ಯಾವತ್ತು ಪ್ಯಾಸಿವ್ ಮಾಡಬೇಕಾದ್ರೆ ಸಬ್ಜೆಕ್ಟ್ ರಿಸೀವ್ಸ್ ದ ಆಕ್ಷನ್ ಬರುತ್ತೆ. ಅರ್ಥ ಏನು? ಆಕ್ಟಿವ್ ವಾಯ್ಸ್ ಅಲ್ಲಿ ಯಾವತ್ತು ಸಬ್ಜೆಕ್ಟ್ ಫಸ್ಟ್ ಬರುತ್ತೆ, ಆಮೇಲೆ ವರ್ಬ್ ಏನೋ ಮಾಡ್ತಾ ಇರ್ತಾನೆ ಆಬ್ಜೆಕ್ಟ್ ಮೇಲೆ. ನೀವು ಪ್ಯಾಸಿವ್ ಅಲ್ಲಿ ಬರಿಬೇಕಾದ್ರೆ ಆಬ್ಜೆಕ್ಟ್ ನ ಫಸ್ಟ್ ಬರಿಬೇಕು, ಆಮೇಲೆ ನೀವು ವರ್ಬ್ ನ ಬರಿಬೇಕು, ಆಮೇಲೆ ಸಬ್ಜೆಕ್ಟ್ ನ ಬರಬೇಕು. ಸೊ ನೀವೇನ್ ಮಾಡ್ಬೇಕು ಗೊತ್ತಾ? ಆಕ್ಟಿವ್ ಟು ಪ್ಯಾಸಿವ್ ಮಾಡಬೇಕಾದ್ರೆ ಇದು 2 ವರ್ಡ್ಸ್ ನ ಉಲ್ಟಾ ಮಾಡ್ಬಿಡ್ಬೇಕು ಅಷ್ಟೇ. ಎಕ್ಸಾಂಪಲ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಇದು ನೋಡಿ, ಎಷ್ಟೋ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಗೆಟ್ ಅ ಬೆಟರ್ ಐಡಿಯಾ ಎಕ್ಸಾಂಪಲ್ ಬಂದ್ರೆ ಯಾವ ಬರಿಬೇಕಂತ. ಸಿಂಪಲ್ ಟೆನ್ಸ್ ಲೈನ್. ದ ಟೀಚರ್ ಎಕ್ಸ್ಪ್ಲೇನ್ಡ್ ದ ಲೆಸನ್. ಟೀಚರ್ ಸಬ್ಜೆಕ್ಟ್, ಇದು ಆಬ್ಜೆಕ್ಟ್. ಆಬ್ಜೆಕ್ಟ್ ಈಗ ಮುಂದೆ ಬರುತ್ತೆ, ಸಬ್ಜೆಕ್ಟ್ ಹಿಂದೆ ಹೋಗುತ್ತೆ. ಏನು? ದ ಲೆಸನ್ ಇಸ್ ಎಕ್ಸ್ಪ್ಲೇನ್ಡ್ ಬೈ ದ ಟೀಚರ್. ಉಲ್ಟಾ ಮಾಡಿದ್ವಿ. ಇದು ನೋಡಿ, ಶಿ ಇಸ್ ರೈಟಿಂಗ್ ಅ ಲೆಟರ್, ಲೆಟರ್ ಇಸ್ ಬೀಂಗ್ ರಿಟನ್ ಬೈ ಹರ್. ಉಲ್ಟಾ ಮಾಡಿದ್ವಿ. ಬಟ್ ದಿಸ್ ಇಸ್ ಇನ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಸರಿನಾ? ಸೊ ಕ್ವಶನ್ ಯಾವ ತರ ಕೇಳಿರ್ತಾರೆ ಅದ್ರ ಡಿಪೆಂಡ್ ಆಗಿ ನೀವು ಉಲ್ಟಾ ಮಾಡ್ಬೇಕಷ್ಟೇ ಅದ್ರಲ್ಲಿ. ಇದು ನೋಡಿ, ದೇ ಬಿಲ್ಟ್ ಅ ಹೌಸ್, ದ ಹೌಸ್ ವಾಸ್ ಬಿಲ್ಟ್ ಬೈ ದೆಮ್. ಉಲ್ಟಾ ಮಾಡಿದ್ವಿ ಅಷ್ಟೇ. ಆಕ್ಟಿವ್ ಟು ಪ್ಯಾಸಿವ್, ವೆರಿ ಸಿಂಪಲ್. ಆಕ್ಟಿವ್ ಟು ಪ್ಯಾಸಿವ್ ಇಸ್ ವೆರಿ ವೆರಿ ಸಿಂಪಲ್. ಇದು ನೋಡಿ, ಹಿ ವಾಸ್ ಪ್ರಿಪೇರಿಂಗ್ ದ ಕಾರ್ ವಾಸ್ ಬೀಂಗ್ ರಿಪೇರ್ಡ್ ಬೈ ಹಿಮ್. ಉಲ್ಟಾ ಮಾಡಿದ್ವಿ. ಶಿ ಹ್ಯಾಸ್ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಬೈ ಹರ್. ಇಲ್ಲಿ ಏನಿರುತ್ತಲ್ಲ ವರ್ಬ್, ಅದನ್ನ ನೋಡ್ಕೊಂಡ್ ಮಾಡ್ಬೇಕು. ವರ್ಬ್ ಅಲ್ಲ, ಬೇರೆ ವರ್ಡ್ ಇರುತ್ತಲ್ಲ ಏನಿಲ್ಲ ಅದ್ ನೋಡ್ಕೊಂಡ್ ಮಾಡ್ಬೇಕು, ಸರಿನಾ? ಸೊ ಇಲ್ಲಿ ಈ ರೂಲ್ ಅಪ್ಲೈ ಮಾಡ್ಬೇಕು ನೀವು ಇಲ್ಲಿ, ರೈಟ್. ಚೇಂಜ್ ದ ವರ್ಬ್ ಇನ್ ಟು ಪಾಸ್ಟ್ ಪಾರ್ಟಿಕಲ್ ಫಾರ್ಮ್, ಪಾರ್ಟಿಸಿಪಲ್ ಫಾರ್ಮ್, ಅದ್ ಮಾಡ್ಬೇಕು. ಆಮೇಲೆ ಫಾರ್ಮ್ ಬಿ ಯೂಸ್ ಮಾಡ್ಬೇಕು ನೀವು, ಫಾರ್ಮ್ ಆಫ್ ಬಿ ಬೇಸ್ಡ್ ಯೂಸ್ ಮಾಡ್ಬೇಕು ವರ್ಬ್ ಆಕ್ಚುಲಿ. ಓಕೆ, ಈ ತರ ಕ್ವಶನ್ ಕೊಡ್ತಾರೆ ನಿಮ್ಗೆ. ಈ ತರ ಕ್ವಶನ್ ಕೊಡ್ತಾರೆ, ಡೈರೆಕ್ಟ್ ಈ ತರ ಬರುತ್ತೆ. ಫಸ್ಟ್ ಆಫ್ ಆಲ್ ಹಂಗೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್. 12 ಗಂಟೆ ಟೈಮ್ ಆಯ್ತಾಗ್ಲೇ, ರಾತ್ರಿ 12 ಗಂಟೆ ಈಗ ರಾತ್ರಿ ಈ ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ, ಸರಿನಾ? ಇದು ನೋಡಿ, ಈಗ ರೀರೈಟ್ ಆಸ್ ಡೈರೆಕ್ಟೆಡ್. ಚೇಂಜ್ ದ ವಾಯ್ಸ್ ಆಫ್ ದ ಸೆಂಟೆನ್ಸ್. ದೇ ಓಪನ್ಡ್ ದ ಥಿಯೇಟರ್ ಓನ್ಲಿ ಲಾಸ್ಟ್ ಮಂತ್. ನೀವೇನ್ ಮಾಡ್ಬೇಕೀಗ? ಇದನ್ನ ಈ ಕಡೆ ಹಾಕ್ಬೇಕು. ಫಸ್ಟ್ ಆಫ್ ಆಲ್ ನೋಡಿ, ಈ ತರ ಬರುತ್ತೆ.
The theater, right, was opened only last month. Theater was opened only last month. ಸರ್ನಾ ಲಾಸ್ಟ್ ಮಂತ್ ಹಾಕಿಲ್ಲ, ಥಿಯೇಟರ್ ಹಾಕಿದೀವಿ, ಇಲ್ಲಿ ಥಿಯೇಟರ್ನ ಮುಂದೆ ಹಾಕಿದ್ದೀವಿ ಸರ್ನಾ. ಈ ಕ್ವೆಶನ್ ನೋಡಿ, ಚೇಂಜ್ ದ ರಿಪೋರ್ಟ್ ಸ್ಪೀಚ್. ಸ್ಟೂಡೆಂಟ್ಸ್ ರಿಪೋರ್ಟ್ ಸ್ಪೀಚ್ ಹೇಳ್ಕೊಡಕ್ಕಾಗಲ್ಲ, ಈಗ ರಿಪೋರ್ಟ್ ಸ್ಪೀಚ್ ಹೋದ್ರೆ ಒಂದು 30-40 ನಿಮಿಷ ಆಗೋಗುತ್ತೆ. ಬಟ್ ಅಲ್ಲಿ ಗಿವ್ ಯು ಹಿಂಟ್ಸ್ ಯಾವ ತರ ಸಾಲ್ವ್ ಮಾಡ್ಬೇಕಂತ ರಿಪೋರ್ಟ್ ಸ್ಪೀಚ್ ನ ಸರ್ನಾ. ಆರ್ ಯು ಆಲ್ ಗೋಯಿಂಗ್ ಆಲ್ ದ ವೇ ಟು ದ ದೇಹರಾ, ಸೇಡ್ ದ ಟ್ರಾವೆಲರ್ ಟು ದ ಗರ್ಲ್. ಇದಕ್ಕೆ ನೋಡಿ ಹೆಂಗ್ ಬರಿಬೇಕಂತ ಅಂದ್ರೆ ನೋಡಿ, ಆರ್ ಯು ಆಲ್ ಗೋಯಿಂಗ್ ಆಲ್ ದ ವೇ ಟು ದೇಹರಾ, ಸೇ ದ ಟ್ರಾವೆಲರ್ ಟು ದ ಗರ್ಲ್. ಈಗ ಸ್ಟೆಪ್ಸ್ ಏನ್ ಮಾಡಬೇಕು, ಐಡೆಂಟಿಫೈ ದ ರಿಪೋರ್ಟಿಂಗ್ ವರ್ಬ್. ಫಸ್ಟ್ ಆಫ್ ಆಲ್ ಏನ್ ರಿಪೋರ್ಟಿಂಗ್ ವರ್ಬ್ ಇಲ್ಲಿ, ಸೆಡ್. ಎಲ್ಲಿದೆ ಸೆಡ್, ಇಲ್ಲಿದೆ ಸೆಡ್. ಓಕೆ, ಪಾಸ್ಟ್ ಟೆನ್ಸ್ ಅಲ್ಲಿ ಇರುತ್ತೆ, ಹೋಗೋದು ಪಾಸ್ಟ್ ಟೆನ್ಸ್ ಅಲ್ಲಿ ಇರುತ್ತೆ. ದ ಕ್ವೆಶ್ಚನ್ ಇಸ್ ಇನ್ ಯೆಸ್ ಆರ್ ನೋ ಫಾರ್ಮೆಟ್ ಸ್ಟಾರ್ಟಿಂಗ್ ವಿತ್ ಆರ್, ತಾನೆ ಆರ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಸೊ ಇಫ್ ಯು ಇವಾಗ ಏನ್ ಮಾಡ್ಬೇಕು, ಇಫ್ ವೆದರ್ ಯೂಸ್ ಮಾಡಬೇಕು ಸರ್ನಾ. ನೋ ಚೇಂಜ್ ದ ಟೆನ್ಸ್ ಫ್ರಮ್ ದ ಪಾಸ್ಟ್ ಕಂಟಿನ್ಯೂಸ್ ಟು ಆರ್ ಯು ಗೋಯಿಂಗ್ ಟು ಪ್ರೆಸೆಂಟ್ ಕಂಟಿನ್ಯೂಸ್. ಸೊ ಈ ಪ್ರೆಸೆಂಟ್ ಇಂದ ಪಾಸ್ಟ್ ಕನ್ವರ್ಟ್ ಮಾಡಬೇಕು. ಅವಾಗ ಏನ್ ಬರುತ್ತೆ, ದ ಟ್ರಾವೆಲರ್ ಆಸ್ಕ್ಡ್ ದ ಗರ್ಲ್ ಇಫ್ ಶಿ ವಾಸ್ ಗೋಯಿಂಗ್ ಆಲ್ ದ ವೇ ಟು ದೇಹರಾ. ಸೊ ಇದನ್ನ ಈ ಕಡೆ ಹಾಕ್ಬಿಟ್ಟು ಹೇಳಿದ್ವಿ. ಸ್ಟೂಡೆಂಟ್ಸ್ ಇದಕ್ಕೆ ತುಂಬಾ ಇದೆ. ರಿಪೋರ್ಟ್ ಸ್ಪೀಚ್ ಒಂದ್ ದಿವಸ ಕಲಿಯಕ್ಕಾಗಲ್ಲ ನೀವು, ರೈಟ್. ನೀವು ಮುಂಚೆ ಗೊತ್ತಿರಬೇಕು. ಐ ಶೋ ಎಕ್ಸಾಂಪಲ್ಸ್ ಯಾವ್ದಾದ್ರು ಕೇಳ್ಬೋದು ನಿಮ್ಗೆ ಈಗ ರಿಪೋರ್ಟ್ ಸ್ಪೀಚ್ ಸರ್ನಾ. ಇದು ಕ್ವಶನ್ ಕೂಡ ತುಂಬಾ ಈಸಿ. ರಿಪೋರ್ಟ್ ಸ್ಪೀಚ್ ನಮಗೆ ಬರ್ಲಿಲ್ಲ ನಡೆಯುತ್ತೆ ಸರ್ನಾ. ನಿಮ್ಗೆ ಬಂದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಅಷ್ಟು ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ. ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ನಿಮ್ಗೆ ಬೇರೆ ಕಡೆ ಮಾರ್ಕ್ಸ್ ತುಂಬಾ ಬರುತ್ತೆ ಈಸಿಯಾಗಿ. ಫಾರ್ ಎಕ್ಸಾಂಪಲ್ ಈ ಕ್ವಶನ್ ನೋಡಿ, ತುಂಬಾ ಈಸಿ ಮಾರ್ಕ್ಸ್ ಇದು. ಏನಿಲ್ಲಿ, ದ ಲಯನ್ ವಾಂಟೆಡ್ ಪೀಸ್ ಅಂಡ್ ಟ್ರಾಂಕ್ವಾಲಿಟಿ ಇನ್ ಹಿಸ್ ಕಿಂಗ್ಡಮ್. ಈಗ ಈ ವರ್ಡ್ ನ ಅಂಡರ್ಲೈನ್ ಮಾಡ್ಬಿಟ್ಟು ಬೇಸ್ಡ್ ಆನ್ ದಿಸ್ ದೇ ವಿಲ್ ಆಸ್ಕ್ ಯು ಟು ಫಾರ್ಮ್ ಅ ಕ್ವೆಶ್ಚನ್ ಫಾರ್ಮ್ ಮಾಡಿ ಹೇಳ್ತಾರೆ. ಹೆಂಗ್ ಫಾರ್ಮ್ ಮಾಡಬೇಕು ನೋಡಿ, ಐಡೆಂಟಿಫೈ ದ ಪಾರ್ಟ್ ಆಫ್ ಗೋಯಿಂಗ್ ಕ್ವೆಶ್ಚನ್. ಇದು ಯೂಸ್ ವಾಟ್ ಟು ಆಸ್ಕ್ ಅಬೌಟ್ ದ ಕ್ವೆಶ್ಚನ್. ವಾಟ್ ಅಂತ ಕೇಳಬೇಕು. ಏನಪ್ಪಾ, ವಾಟ್ ಡಿಡ್ ದ ಲಯನ್ ವಾಂಟ್ ಇನ್ ಹಿಸ್ ಕಿಂಗ್ಡಮ್, ಅಷ್ಟೇ. ಅದ್ರ ಮೇಲೆ ಕ್ವೆಶ್ಚನ್ ಬಂತು ಅಷ್ಟೇ. ಈ ಕ್ವೆಶ್ಚನ್ ನೋಡಿ, ಚೇಂಜ್ ದ ವಾಯ್ಸ್. ಚೀತಾ ವಾಸ್ ಸ್ಟೇರಿಂಗ್ ಅಟ್ ದ ಕಿಡ್. ಏನ್ ಮಾಡ್ಬೇಕು, ದ ಕಿಡ್ ವಾಸ್ ಬಿಂಗ್ ಸ್ಟೇರ್ಡ್ ಬೈ ದ ಚೀತಾ. ಇದನ್ನ ಈ ಕಡೆ ಹಾಕಿದ್ವಿ ಅಷ್ಟೇ. ವಾಯ್ಸ್ ಚೇಂಜ್ ಈಸಿನಾ, ವಾಯ್ಸ್ ಚೇಂಜ್ ತುಂಬಾ ಈಸಿ ಸರ್ನಾ. ಈ ಕ್ವೆಶ್ಚನ್ ನೋಡಿ, ದ ಓಲ್ಡ್ ಮ್ಯಾನ್ ವಾಸ್ ಲಿಸ್ನಿಂಗ್ ಟು ದ ರೇಡಿಯೋ. ಈ ಕ್ವೆಶ್ಚನ್ ಏನಪ್ಪಾ, ಫ್ರೇಮ್ ಕ್ವೆಶ್ಚನ್. ಕ್ವೆಶ್ಚನ್ ಫ್ರೇಮ್ ಮಾಡಬೇಕು. ದ ಓಲ್ಡ್ ಮ್ಯಾನ್ ವಾಸ್ ಲಿಸ್ನಿಂಗ್ ಟು ದ ರೇಡಿಯೋ ಕ್ವೆಶ್ಚನ್ ಮಾಡಬೇಕು. ಏನು, ವಾಟ್ ವಾಸ್ ದ ಓಲ್ಡ್ ಮ್ಯಾನ್ ಲಿಸ್ನಿಂಗ್ ಟು, ಅಷ್ಟೇ. ಈ ದ ರೇಡಿಯೋ ನಾನು ನಿಮ್ಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಸಿಂಪಲ್ ಇಂಗ್ಲಿಷ್ ಅಲ್ಲಿ ಸರ್ನಾ. ನಾನು ರೇಡಿಯೋನ ಕೇಳ್ತಾ ಇದ್ದೀನಿ, ರೇಡಿಯೋ ಮೇಲೆ ಕ್ವಶನ್ ಬರೀಬೇಕು. ನೀನೇನ್ ಕೇಳ್ತಾ ಇದೆಯಾ ಅಷ್ಟೇ ಕ್ವಶನ್, ನೀ ಏನ್ ಕೇಳ್ತಿದ್ಯಾ ಅಂತ, ರೈಟ್. ವಾಟ್ ವಾಸ್ ದ ಓಲ್ಡ್ ಮ್ಯಾನ್ ಲಿಸ್ನಿಂಗ್ ಟು, ಅಲ್ಲಿಗೆ ಕ್ವಶನ್ ಬಂತು. ನೆಕ್ಸ್ಟ್ ಏನು, ಬಿಗಿನ್ ದ ಸ್ಟೇಟ್ಮೆಂಟ್ ಯೂಸಿಂಗ್ ಹಾರ್ಡ್ಲಿ. ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಈ ಸ್ಟೇಟ್ಮೆಂಟ್ ನೀವು ಹಾರ್ಡ್ಲಿ ಇಂದ ಸ್ಟಾರ್ಟ್ ಮಾಡಬೇಕು. ಹಾರ್ಡ್ಲಿ ಅಂದ್ರೆ ಯಾವಾಗ ಒಂದ್ಸತಿ, ರೇರ್ಲಿ ಅಂತ. ಆಸ್ ಸೂನ್ ಆಸ್ ಹಿ ಸ್ಟುಡ್ ಅಪ್ ಟು ಸ್ಪೀಕ್ ದ ಪೀಪಲ್ ಸ್ಟಾರ್ಟೆಡ್ ಶೌಟಿಂಗ್. ಓಕೆ, ಇದು ನೋಡಿ, ಹಾರ್ಡ್ಲಿ ಹ್ಯಾಡ್ ಹಿ ಸ್ಟುಡ್ ಅಪ್, ಅವಾಗ ತಾನೇ ನಿಂತಿದ್ದ, ರೈಟ್. ವೆನ್ ದ ಪೀಪಲ್ ಸ್ಟಾರ್ಟೆಡ್ ಶೌಟಿಂಗ್. ಸೊ ಹಾರ್ಡ್ಲಿ ಯಾವತ್ತು ಮೋಸ್ಟ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹಾಕ್ಬೋದು, ಇಲ್ಲ ಮಿಡಲ್ ಹಾಕ್ಬೋದು ಸರಿನಾ. ಇದು ನೋಡಿ, ಈ ಕ್ವೆಶ್ಚನ್ ನೋಡಿ. ನಾವು ನಿಮ್ಗೀಗ ಒಂದು ಸ್ಮಾಲ್ ಕಾನ್ಸೆಪ್ಟ್ ಕೊಡ್ತೀನಿ, ಎರಡು ಕಾನ್ಸೆಪ್ಟ್ ಕೊಡ್ತೀನಿ. ಈಗ ಎರಡು ಕಾನ್ಸೆಪ್ಟ್ಸ್, ಈ ಎರಡು ಕಾನ್ಸೆಪ್ಟ್ ಮೇಲೆ ತುಂಬಾ ಕ್ವಶನ್ ಬಂದಿದೆ, ಕ್ವಶನ್ ಬರ್ತಾ ಇರುತ್ತೆ. ಐ ಹೋಪ್ ಈ ಸ್ಮಾಲ್ ಕಾನ್ಸೆಪ್ಟ್ ಇಂದ ನಿಮ್ಗೆ ಒಂದು 2 ಮಾರ್ಕ್ ಎಕ್ಸ್ಟ್ರಾ ಬರ್ಬೋದು ಎಕ್ಸಾಮ್ ಅಲ್ಲಿ. ಫಸ್ಟ್ ಆಫ್ ಆಲ್ ಏನು, ಫಸ್ಟ್ ಟೈಪ್ ಏನು, ಚೇಂಜ್ ದ ಆರ್ಡರ್ ಆರ್ 2 ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬರುತ್ತೆ. ನಿಮ್ಗೆ ಯಾವತ್ತೂ ಕೂಡ 3 ಟೈಪ್ಸ್ ಆಫ್ ಸ್ಟೇಟ್ಮೆಂಟ್ಸ್ ಇರುತ್ತೆ ಸರಿನಾ. ಫಸ್ಟ್ ಆಫ್ ಆಲ್, one is called as positive statement, one is called as comparative statement, one is called as superlative statement. ಈ 3 ಸ್ಟೇಟ್ಮೆಂಟ್ ಅಲ್ಲಿ ನಿಮ್ಗೆ ಯಾವ್ದೋ ಒಂದು ಕೊಟ್ಟಿರ್ತಾರೆ, ಕೊಟ್ಬಿಟ್ಟು ಮಿಕ್ಕಿದ 2 ಬರೆಯಕ್ಕೆ ಹೇಳ್ತಾರೆ. ನಿಮ್ಗೆ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಯಾವತ್ತು ಪಾಸಿಟಿವ್ ಅಲ್ಲಿ ನಾರ್ಮಲ್ ಸ್ಟೇಟ್ಮೆಂಟ್ ಇರುತ್ತೆ, ದಿಸ್ ಫ್ಲವರ್ ಇಸ್ ಬ್ಯೂಟಿಫುಲ್, ಪಾಸಿಟಿವ್, ದಿಸ್ ಫ್ಲವರ್ ಚೆನ್ನಾಗಿದೆ. ಅದನ್ನ ಕಂಪೇರ್ ಮಾಡ್ತಿದೀವ, ಕಂಪೇರ್ ಮಾಡ್ತಾ ಇಲ್ಲ. ಇದು ನೋಡಿ, ಕಂಪೇರ್ ಏನಾಗುತ್ತೆ, ದಿಸ್ ಫ್ಲವರ್ ಇಸ್ ಮೋರ್ ಬ್ಯೂಟಿಫುಲ್ ದನ್ ದಟ್ ಒನ್. ಈಗ ಈ ಫ್ಲವರು ಬೇರೆ ಫ್ಲವರ್ ಕಿಂತ ತುಂಬಾ ಚೆನ್ನಾಗಿದೆ, ಕಂಪೇರಿಂಗ್ ಬಂತಲ್ಲಿ, ಕಂಪೇರಿಂಗ್ ಬಂತು. ದಟ್ ಇಸ್ ಕಾಲ್ಡ್ ಆಸ್ ಕಂಪೇರಿಟಿವ್ ಸ್ಟೇಟ್ಮೆಂಟ್. ಥರ್ಡ್ ಟೈಪ್ ನೋಡಿ, ಏನು, ಸೂಪರ್ಲೇಟಿವ್ ಅಂದ್ರೆ ಏನು, ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್ ಇನ್ ದ ವರ್ಲ್ಡ್. ಸೂಪರ್ಲೇಟಿವ್ ಅಲ್ಲಿ ತಲೆ ಮೇಲೆ ಆರಿಸ್ಬಿಡೋದು ಎಲ್ಲಾದ್ನು ಸರ್ನಾ, ಮೋಸ್ಟ್ ಬ್ಯೂಟಿಫುಲ್ ಇನ್ ದ ವರ್ಲ್ಡ್ ಆ ತರ ಸರ್ನಾ. ನೋಡಿ, ಯು ಆರ್ ಇಂಟೆಲಿಜೆಂಟ್, ರಾಜು ಇಸ್ ಇಂಟೆಲಿಜೆಂಟ್. ಒಂದು ಕ್ವಶನ್ ಸ್ಟೇಟ್ಮೆಂಟ್, ರಾಜು ಇಸ್ ಇಂಟೆಲಿಜೆಂಟ್, ನಾರ್ಮಲ್ ಪಾಸಿಟಿವ್ ಸ್ಟೇಟ್ಮೆಂಟ್.
ರಾಜು ಈಸ್ ಮೋರ್ ಇಂಟೆಲಿಜೆಂಟ್ ದೆನ್ ಚೈತ್ರ. ಅದೇನಾಯ್ತು? ಕಂಪೇರಿಟಿವ್ ಆಯ್ತು. ರಾಜು ಇಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಇನ್ ದ ವರ್ಲ್ಡ್, ದಟ್ ಇಸ್ ಸೂಪರ್ಲೇಟಿವ್. ಅರ್ಥ ಆಯ್ತಾ? ಅರ್ಥ ಆಯ್ತು. ನೋಡಿ ಇದು ನೋಡಿ, ರಾಜು ಇಸ್ ಸ್ಟ್ರಾಂಗ್. ರಾಜು ಇಸ್ ಸ್ಟ್ರಾಂಗರ್ ದೆನ್ ಅಜಯ್. ರಾಜು ಇಸ್ ಸ್ಟ್ರಾಂಗೆಸ್ಟ್ ಇನ್ ದ ಟೀಮ್. The river is deep. This river is deeper than that one. Comparative. This is the deepest river. Best river. So ಈ ತರ ನಿಮಗೆ ಮೂರು ಸ್ಟೇಟ್ಮೆಂಟ್ ಅರ್ಥ ಆಗುತ್ತೆ. ದಟ್ ಇಸ್ ದ ಫಸ್ಟ್ ಕಾನ್ಸೆಪ್ಟ್. ಸೆಕೆಂಡ್ ಕಾನ್ಸೆಪ್ಟ್ ಏನು? ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಆ ಸೆಂಟೆನ್ಸ್ ನೀವು ಕಾಂಪೌಂಡ್ ಮತ್ತೆ ಸಿಂಪಲ್ ಮತ್ತೆ ಕಾಂಪ್ಲೆಕ್ಸ್ ಟೈಪ್ ಬರೀಬೇಕು. ಫಸ್ಟ್ ಆಫ್ ಆಲ್, ವಾಟ್ ಇಸ್ ಅ ಕಾಂಪೌಂಡ್ ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಳ್ಳಿ. ಒಂದು ಕಾಂಪೌಂಡ್ ಸ್ಟೇಟ್ಮೆಂಟ್ ಅಲ್ಲಿ ಯಾವತ್ತು ಕೂಡ ದೀಸ್ ಆರ್ ದ ಫಾಲೋವಿಂಗ್ ವರ್ಡ್ಸ್ ನಿಮ್ಗೆ ಕಾಣಿಸುತ್ತೆ. ಯಾವತ್ತು ಕೂಡ ಏನ್ ಕಾಣಿಸುತ್ತೆ? ಫಾರ್, ಅಂಡ್, ನಾರ್, ಬಟ್, ಆರ್, ಯೆಟ್, ಸೊ. ಯಾಕೆ ಈ ವರ್ಡ್ಸ್ ಇರುತ್ತೆ? ಯಾಕೆ ಇರುತ್ತೆ ಅಂದ್ರೆ, ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ. ಆ ಕ್ಲಾಸ್ಗೆ ಈ ವರ್ಡ್ ನೀವು ಆಡ್ ಮಾಡ್ತೀರಾ ಬೇರೆ ಕ್ಲಾಸ್ ನ ಜಾಯಿನ್ ಮಾಡಕ್ಕೆ. ಎರಡು ಕ್ಲಾಸ್ ನ ಜಾಯಿನ್ ಮಾಡೋದಕ್ಕೆ ವಿ ಯೂಸ್ ದಿಸ್ ವರ್ಡ್, ದಟ್ ಇಸ್ ಕಾಲ್ಡ್ ಎಸ್ ಅ ಕಾಂಪೌಂಡ್ ಸ್ಟೇಟ್ಮೆಂಟ್. ಎಕ್ಸಾಂಪಲ್ ನೋಡಿ, ಐ ವಾಸ್ ಟೈರ್ಡ್ ಬಟ್ ಬಂತ ಅಲ್ಲಿ. ಐ ವಾಸ್ ಟೈರ್ಡ್ ಇಸ್ ಒನ್ ಇಂಡಿಪೆಂಡೆಂಟ್ ಕ್ಲಾಸ್, ಬಟ್ ಐ ಕಂಟಿನ್ಯೂ ಟು ವರ್ಕ್. ಅಗೇನ್ ಇದು ಕೂಡ ಇಂಡಿಪೆಂಡೆಂಟ್ ಕ್ಲಾಸ್. ಎರಡು ಇಂಡಿಪೆಂಡೆಂಟ್ ಕ್ಲಾಸ್ ನ ನೀವು ಜಾಯಿನ್ ಮಾಡ್ತಾ ಇರಾ. ಅರ್ಥ ಮಾಡ್ಕೊಳ್ಳಿ, ಇಂಡಿಪೆಂಡೆಂಟ್ ಕ್ಲಾಸ್ ಅಂದ್ರೆ ಏನು? ಇಂಡಿಪೆಂಡೆಂಟ್ ಕ್ಲಾಸ್ ಅಂದ್ರೆ ಆ ವರ್ಡ್ ನೀವು ಓದಿದ್ರೆ, ಆ ಸೆಂಟೆನ್ಸ್ ನ ಓದಿದ್ರೆ ನಿಮ್ಗೆ ಮೀನಿಂಗ್ ಸಿಗುತ್ತೆ. ದಟ್ ಇಸ್ ಇಂಡಿಪೆಂಡೆಂಟ್ ಆಗಿ. ನೋಡಿ, ಐ ಕಂಟಿನ್ಯೂ ಟು ವರ್ಕಿಂಗ್, ಮೀನಿಂಗ್ ಇದೆ, ಹಂಗೆ ಓದಿದ್ರೆ ಕೂಡ. ಐ ವಾಸ್ ಟೈರ್ಡ್, ಮೀನಿಂಗ್ ಇದೆ ಸಪರೇಟ್ ಆಗಿ ಕೂಡ. ದಟ್ ಇಸ್ ಕಾಲ್ಡ್ ಇಂಡಿಪೆಂಡೆಂಟ್ ಕ್ಲಾಸ್. ಸರಿನಾ? ಕಂಪೌಂಡ್ ಅಲ್ಲಿ ಬರುತ್ತೆ ನೋಡಿ, ಶಿ ಲವ್ಸ್ ಕಾಫಿ, ಇಂಡಿಪೆಂಡೆಂಟ್, ಓಕೆ. ಅಂಡ್ he prefers tea. ಇಲ್ಲಿ and ಏನ್ ಬಂತು? ಕನೆಕ್ಟಿಂಗ್ ಲಿಂಕ್. he prefers tea. ಅದು ಕೂಡ ಒಂದು ಸ್ಟೇಟ್ಮೆಂಟ್ ಆಗ್ಬೋದಾ? ಆಗ್ಬೋದು ಅದ್ರ ಜೊತೆಗೆ. ಇಂಡಿಪೆಂಡೆಂಟ್ ಕ್ಲಾಸ್. ಸೊ ಎರಡು ಇಂಡಿಪೆಂಡೆಂಟ್ ಕ್ಲಾಸ್ ಮಧ್ಯೆ ಒಂದು ಆಡ್ ಮಾಡ್ತೀವಿ ನಾವು ಇಲ್ಲಿ, ಕೋಆರ್ಡಿನೇಟಿಂಗ್ ಜಂಕ್ಷನ್ ಆಡ್ ಮಾಡ್ತೀವಿ. ಸರಿನಾ? ಬಟ್ ಕಾಂಪ್ಲೆಕ್ಸ್ ಅಂದ್ರೆ ಏನು? ಕಾಂಪ್ಲೆಕ್ಸ್ ಲೈನ್ ಇರುತ್ತೆ. ಕಾಂಪ್ಲೆಕ್ಸ್ ಲೈನ್ ಅಂತಂದ್ರೆ ಒಂದು ಸ್ಮಾಲ್ ಚೇಂಜ್ ಇದೆ. ಇಲ್ಲಿ ಇಂಡಿಪೆಂಡೆಂಟ್ ಕ್ಲಾಸ್ ಮತ್ತೆ ಡಿಪೆಂಡೆಂಟ್ ಕ್ಲಾಸ್ ಬರುತ್ತೆ. ಸರ್ ಅದಂಗೆ ಅರ್ಥ ಮಾಡ್ಕೊಳೋದು? ಹೆಂಗ್ ಡಿಪೆಂಡೆಂಟ್ ಕ್ಲಾಸ್ ನಾವು ನೆನಪಿಗೋಕ್ಕಾಗುತ್ತೆ? ಅರ್ಥ ಮಾಡ್ಕೊಳ್ಳಿ. ಐ ಸ್ಟೇಡ್ ಅಟ್ ಹೋಮ್ ಬಿಕಾಸ್ ಏನ್ ಬಂತಿಲ್ಲಿ? ಬಿಕಾಸ್ ಇಸ್ ನಥಿಂಗ್ ಬಟ್ ದ ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಇಲ್ಲಿ. ಬಿಕಾಸ್ ಇಟ್ ವಾಸ್ ರೇನಿಂಗ್. ಈ ಎರಡು ಸ್ಟೇಟ್ಮೆಂಟ್ ನ ಇದು ಕನೆಕ್ಟ್ ಮಾಡ್ತು ಪ್ರಾಪರ್ ಆಗಿ. ಇದು ಇಟ್ ವಾಸ್ ರೇನಿಂಗ್ ಹಂಗೆ ಮೀನಿಂಗ್ ಬರಲ್ಲ ಇದು. ಸರಿನಾ? ಈಗ ಇದಕ್ಕಿಂತ ಇದಕ್ಕೆ ಕನೆಕ್ಟಿಂಗ್ ಲಿಂಕ್ ಆಗ್ಬಿಟ್ಟಿದೆ ಇದು. ಇದು ನೋಡಿ ರೈಟ್. ನೋಡಿ, ಬಿಕಾಸ್ ಇಟ್ ವಾಸ್ ರೇನಿಂಗ್ ಇಸ್ ಅನ್ ಇಂಡಿಪೆಂಡೆಂಟ್ ಕ್ಲಾಸ್ ಬಿಕಾಸ್ ಇಟ್ ಕೆನಾಟ್ ಸ್ಟ್ಯಾಂಡ್ ಅಲೋನ್. ನೀವೇ ಓದಿ, ಬಿಕಾಸ್ ಇಟ್ ವಾಸ್ ರೇನಿಂಗ್ ಮೀನಿಂಗ್ ಬರುತ್ತಾ? ಇಲ್ಲ. ಬಿಕಾಸ್ ಇಟ್ ವಾಸ್ ಮೀನಿಂಗ್ ಒಂದು ಯಾವ್ದೋ ಮೀನಿಂಗ್ ಇದೆ, ಅದಕ್ಕೆ ಲಿಂಕ್ ಆಗಿದೆ. ಇದು ನೋಡಿ, ಆಲ್ದೋ ಶಿ ವಾಸ್ ಟೈರ್ಡ್ ಶಿ ಫಿನಿಶ್ಡ್ ಹರ್ ಹೋಮ್ವರ್ಕ್. ಓಕೆ, ಕನೆಕ್ಟಿಂಗ್ ಲಿಂಕ್ ಆಯ್ತಾ? ಆಲ್ದೋ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಬಂತಿಲ್ಲಿ ಆಲ್ದೋ, ರೈಟ್? ಶಿ ವಾಸ್ ಟೈರ್ಡ್ ಶಿ ಫಿನಿಶ್ಡ್ ಹರ್ ಹೋಮ್ವರ್ಕ್. ಆಲ್ದೋ ಇಲ್ಲಿ ನಿಮ್ದು ಕಾಂಪ್ಲೆಕ್ಸ್ ಸ್ಟೇಟ್ಮೆಂಟ್. ಎರಡು ಇದು ಶಿ ವಾಸ್ ಟೈರ್ಡ್ ಇಸ್ ಅ ನಾರ್ಮಲ್ ಇಂಡಿಪೆಂಡೆಂಟ್. ಶಿ ಫಿನಿಶ್ಡ್ ಹರ್ ಹೋಮ್ವರ್ಕ್ ಅದು ಇಲ್ಲಿ ಡಿಪೆಂಡೆಂಟ್ ಕ್ಲಾಸ್ ಆಗುತ್ತೆ ಇದಕ್ಕೆ. ಸರಿನಾ? ಇಲ್ಲಿ ಕ್ವೆಶನ್ ನೋಡಿ ಯಾವ ತರ ಬರುತ್ತೆ. ಸರಿನಾ? ಕ್ವೆಶನ್ ನೋಡಿ, ಹಾ ಈ ತರ ಕ್ವಶನ್ ಕೊಡ್ತಾರೆ ನಿಮ್ಗೆ, ಸ್ಟೇಟ್ಮೆಂಟ್ ಕೊಡ್ತಾರೆ. ದಿಸ್ ಬುಕ್ ಇಸ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಬುಕ್ ಐ ಹ್ಯಾವ್ ಎವರ್ ರೆಡ್. ಮೋಸ್ಟ್ ಇಂಟೆಲಿಜೆಂಟ್, ಸ್ಟ್ರಾಂಗೆಸ್ಟ್ ಇನ್ ದ ವರ್ಲ್ಡ್. ಏನದು? ದಟ್ ಇಸ್ ಸೂಪರ್ಲೇಟಿವ್ ಕೊಟ್ಟಿರ್ತಾರೆ ನಿಮ್ಗೆ. ಸೂಪರ್ಲೇಟಿವ್ ಕೊಟ್ಟಿದ್ದಾರೆ ನಿಮ್ಗೆ. ಈಗ ನೀವು ಇದ್ರದ್ದು ನಾರ್ಮಲ್ ಮತ್ತೆ ಪಾಸಿಟಿವ್ ಮತ್ತೆ ಕಂಪೇರಿಟಿವ್ ಬರೀಬೇಕು. ಏನು? ದಿಸ್ ಬುಕ್ ಇಸ್ ಮೋರ್ ಇಂಟ್ರೆಸ್ಟಿಂಗ್ ದನ್ ದ ಅದರ್ ಬುಕ್ ಐ ಹ್ಯಾವ್ ರೆಡ್. ಕಂಪೇರಿಟಿವ್ ಆಯ್ತು. A very few books I have read are interesting as this one. Normal ಅದು. Or this book is very interesting. Simple. ಸರಿನಾ? ಈ ತರ ಕನ್ವರ್ಟ್ ದ ಕಾಂಪೌಂಡ್ ಅಂಡ್ ಕಾಂಪ್ಲೆಕ್ಸ್. ಒಂದು ಸ್ಟೇಟ್ಮೆಂಟ್ ನೋಡಿ, he was given a medal for saving the life of a girl. ಇಲ್ಲೇನು ಕಾಂಪೌಂಡ್ ಏನಾಗುತ್ತೆ? he saved the life of a girl, so he was given a medal. That is a compound. Complex ಏನು? he was given a medal because
he saved the girl's life. ಇಲ್ಲಿ ಕರೆಕ್ಟಿಂಗ್ ಆಯ್ತು ಬಿಕಾಸ್. ಸೊ ನೆನಪಿಕೊಳ್ಳಿ ಸ್ಟೂಡೆಂಟ್ಸ್, ಯಾವತ್ತು ಕೂಡ ಕಾಂಪ್ಲೆಕ್ಸ್ ಅಲ್ಲಿ ನೀವೇನ್ ಮಾಡಬೇಕು, ಬಿಕಾಸ್, ಆಲ್ ದೋಸ್, ಸಿನ್ಸ್, ವೈಲ್, ಇಫ್, ವೆನ್ ಆಡ್ ಮಾಡಬೇಕು. ಇಲ್ಲಿ ನೀವು ಕಾಂಪೌಂಡ್ ಅಲ್ಲಿ ಫಾರ್ ಅಂಡ್ ನಾರ್, ಬಟ್, ಆರ್, ಯಟ್ ಇದು ಆಡ್ ಮಾಡಬೇಕು. ಸೊ ನೀವು ಟ್ರೈ ಮಾಡಿ ಸ್ಟೇಟ್ಮೆಂಟ್ ಮಾಡೋದಕ್ಕೆ ಈ ವರ್ಡ್ಸ್ ಯೂಸ್ ಮಾಡಿ ನೀವು ಕಾಂಪೌಂಡ್ಗೆ, ಈ ವರ್ಡ್ಸ್ ಯೂಸ್ ಮಾಡಿ ನಿಮ್ದು ಕಾಂಪ್ಲೆಕ್ಸ್ಗೆ. ಸರಿನಾ? ನೋಡಿ ಈ ಕ್ವೆಶ್ಚನ್ ನೋಡಿ, ಗಿವನ್ ಸೆಂಟೆನ್ಸ್, ದಿಸ್ ಕಾಫಿ ಇಸ್ ವೆರಿ ಹಾಟ್, ಐ ಕೆನಾಟ್ ಡ್ರಿಂಕ್ ಇಟ್. ಸರಿನಾ? ಈಗ ನೀವು ಯೂಸಿಂಗ್ ಟು ಯೂಸ್ ಮಾಡಿ ಒಂದು ಸ್ಟೇಟ್ಮೆಂಟ್ ಬರಿಬೇಕಂತ ಹೇಳ್ತಾರೆ. ಅವಾಗ ಏನ್ ಬರಿಬೇಕು, ದಿಸ್ ಕಾಫಿ ಇಸ್ ಟೂ ಹಾಟ್ ಟು ಡ್ರಿಂಕ್. ಸೊ ಈ ಟು ಯೂಸ್ ಮಾಡಿ ಒಂದು ಸ್ಟೇಟ್ಮೆಂಟ್ ಬರಿಬೇಕು. ಇದು ನೋಡಿ, ಸೊ ದಟ್ ಬರೆದು ಒಂದು ಸ್ಟೇಟ್ಮೆಂಟ್ ಬರಿಬೇಕು. ದಿಸ್ ಕಾಫಿ ಇಸ್ ಸೋ ಹಾಟ್ ದಟ್ ಐ ಕೆನಾಟ್ ಡ್ರಿಂಕ್ ಇಟ್. ರೈಟ್? ಸೊ ದಟ್ ಬಂತ, ಸೊ ದಟ್, ಸೊ ಹಾಟ್ ದಟ್ ಅವ್ರು ಸೊ ಹಾಟ್ ಬರಿಬೋದು ನೀವು. ಇದರ ಕ್ವಶನ್ಸ್ ಕೊಡ್ತಾರೆ ಮತ್ತೆ ನಿಮ್ಗೆ. ರೈಟ್? ಇದರ ಕ್ವಶನ್ ಕೊಡ್ತಾರೆ. Sanskrit is one of the oldest language in the world. Is one of the oldest language in the world ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ. ಸರಿನಾ? ಇದು ನೋಡಿ, ಇದು Sanskrit is one of the oldest language in the world. Oldest ಬಂತ, oldest, strongest, fastest ಆತರ ಈ ಎಷ್ಟು ಬಂದಾಗ ನೀವು ಅರ್ಥ ಮಾಡ್ಕೋಬೇಕು, ಇಟ್ ಇಸ್ ಸೂಪರ್ಲೇಟಿವ್ ಅನ್ನ. ಕಂಪೇರೇಟಿವ್ ನೋಡ್ಕೊಳ್ಳಿ, Sanskrit is older than the most other languages in the world. Sanskrit is older than the most languages in the world. ಏನಾಯ್ತು, ಕಂಪೇರ್ ಮಾಡಿದ್ವಾ, ಕಂಪೇರ್ ಮಾಡಿದ್ವಿ. ನಾರ್ಮಲ್ ಸ್ಟೇಟ್ಮೆಂಟ್ ಏನು, ಪಾಸಿಟಿವ್ ಸ್ಟೇಟ್ಮೆಂಟ್. ವೆರಿ ಫ್ಯೂ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್ ಆರ್ ಆಸ್ ಓಲ್ಡ್ as Sanskrit, or Sanskrit is very old language. Sanskrit is very old language. ಓಲ್ಡೆಸ್ಟ್ ಬಂದ್ರೆ ಸೂಪರ್ಲೇಟಿವ್, ಕಂಪೇರ್ ಅಂದ್ರೆ ಕಂಪೇರ್ ಮಾಡೋದು ನಾರ್ಮಲ್. ಸರಿನಾ? ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಸಿಂಪಲ್ ಅಂಡ್ ಕಾಂಪ್ಲೆಕ್ಸ್ ಮಾಡಬೇಕು. ಸೆಂಟೆನ್ಸ್ ಏನು, ಶಿ ಈಸ್ ಇನ್ನೋಸೆಂಟ್ ಸೊ ಶಿ ಹ್ಯಾಸ್ ಅಪೀಲ್ಡ್ ಟು ದ ಕೋರ್ಟ್. ಸಿಂಪಲ್ ಇದು ನೋಡಿ, ಇಲ್ಲಿ ನಿಮ್ಗೆ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು ಆಗ್ಲಿ ನೀವೇನಿದೆ ಸೋ ಅಂತ ಆಡ್ ಮಾಡ್ಬಿಟ್ಟಿದ್ದಾರೆ. ಅರ್ಥ ಏನು, ದಿಸ್ ಇಸ್ ಆಲ್ರೆಡಿ ಅ ಕಂಪೌಂಡ್ ಸ್ಟೇಟ್ಮೆಂಟ್. ಸೊ ಆಡ್ ಮಾಡಿದಾರಲ್ಲ ಆಗಿದ್ದಾನೆ, ಸೊ ಕಾಂಪೌಂಡ್ ಆಲ್ರೆಡಿ ಇದು, ಕಾಂಪೌಂಡ್ ಇದು. ಸರಿನಾ? ಸಿಂಪಲ್ ಟೆನ್ಸ್ ಏನು, ಬೀಯಿಂಗ್, ಸಿಂಪಲ್ ಸೆಂಟೆನ್ಸ್ ಏನು, ಬೀಯಿಂಗ್ ಇನ್ನೋಸೆಂಟ್ ಶಿ ಹ್ಯಾಸ್ ಅಪಿಯರ್ಡ್ ಟು ದ ಕೋರ್ಟ್. ಕಾಂಪ್ಲೆಕ್ಸ್ ಅಂದ್ರೆ ಏನು, ಆಸ್ ಶಿ ಈಸ್ ಇನ್ನೋಸೆಂಟ್ ಶಿ ಹ್ಯಾಸ್ ಅಪೀಲ್ಡ್ ಟು ದ ಕೋರ್ಟ್. ರೈಟ್? ಆಸ್ ಶಿ ಹ್ಯಾಸ್ ಬರುತ್ತೆ. ಸರಿನಾ? ಇದು ನೋಡಿ. ಸೊ ಈ ರಿಪೋರ್ಟ್ ಸ್ಪೀಚ್ ಸ್ಟೂಡೆಂಟ್ಸ್ ನಿಮ್ಮ ನೋಡ್ಕೊಳ್ಳಿ. ಇದು ನಿಮ್ಗೆ ಲಾಸ್ಟ್ ಕೊಟ್ಟಿದ್ದೀನಿ, ಒಂದು ಕ್ವಶನ್ ಕೊಟ್ಟಿದ್ದೀನಿ, ಲಾಸ್ಟ್ ಒನ್, ಅದಕ್ಕೆ ಆನ್ಸರ್ ಕೊಟ್ಟಿದ್ದೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ವಾಯ್ಸ್ ಚೇಂಜ್ ಏನು, ದ ಕಂಪನಿ ಹೈರ್ಡ್ ನ್ಯೂ ವರ್ಕರ್ ಲಾಸ್ಟ್ ಇಯರ್. ನ್ಯೂ ವರ್ಕರ್ ವೇರ್ ಹೈರ್ಡ್ ಬೈ ಕಂಪನಿ ಲಾಸ್ಟ್ ಇಯರ್. ಉಲ್ಟಾ ಬಂತು, ಆಕ್ಟಿವ್ ಟು ಪ್ಯಾಸಿವ್, ಸೇಮ್. ಸರಿನಾ? ಫ್ರೇಮ್ ಇನ್ ದ ಕ್ವೆಶನ್, he went to England in 1888 to study work. ಕ್ವೆಶ್ಚನ್ ಹಿಂಗ್ ಬರುತ್ತೆ ಇಲ್ಲಿ, when did he go to the England to study the law? ಇಲ್ಲಿ 1888 ಗೆ ಹೋಗಿದ್ದಾನೆ, ಸೊ ಅದ್ರ ಮೇಲೆ ಕ್ವೆಶ್ಚನ್ ಬರಿಬೇಕು. ಸರಿನಾ? ಈ ತರ ಬರುತ್ತೆ. ರೀರೈಟ್ ಯೂಸಿಂಗ್ ನಾಟ್ ಓನ್ಲಿ ಬಟ್ ಆಲ್ಸೋ. ಶಿ ವಾಸ್ ಸ್ಯಾಡ್, ರೀರೈಟ್, ಶಿ ವಾಸ್ ನಾಟ್ ಓನ್ಲಿ ಸ್ಯಾಡ್ ಬಟ್ ಆಲ್ಸೋ ಆಂಗ್ರಿ. ಸೊ ಎರಡು ವರ್ಡ್ ಯೂಸ್ ಮಾಡಿದ್ವಿ, ನಾಟ್ ಆಲ್ಸೋ, ನಾಟ್ ಓನ್ಲಿ ಯೂಸ್ ಮಾಡಿದ್ವಾ, ಬಟ್ ಆಲ್ಸೋ ಯೂಸ್ ಮಾಡಿದ್ವಿ. ಸೊ ಆ ತರ ಈ ತರ ಕ್ವೆಶ್ಚನ್ ಬರಿಬಹುದು ನೀವು. ಯೂಸ್ ಮಾಡೋದು, ಸ್ಟೇಟ್ ಫ್ರೇಮಿಂಗ್ ದ ಕ್ವೆಶ್ಚನ್, ವಾಯ್ಸ್ ಓವರ್ ಚೇಂಜ್ ಮಾಡೋದು, ಆಕ್ಟಿವ್ ಟು ಪ್ಯಾಸಿವ್, ಅದಾದ್ಮೇಲೆ ಸ್ಟೇಟ್ಮೆಂಟ್ಸ್, ಡಿಗ್ರಿ ಆಫ್ ಕಂಪ್ಯಾರಿಸನ್, ರಿಪೋರ್ಟ್ ಸ್ಪೀಚ್. ಇದೆಲ್ಲ ಮಾಡಿದ್ರೆ ಸ್ಟೂಡೆಂಟ್ಸ್ ನಿಮ್ಗೆ ಆಟೋಮೆಟಿಕ್ ಆಗಿ ಮಾರ್ಕ್ಸ್ ಬರುತ್ತೆ. ಬಟ್ ಐ ನೋ ಗ್ರಾಮರ್ ವಿಡಿಯೋ ತುಂಬಾ ಲೇಟಾಗಿ ಬಂತು, and I cannot explain everything in detail because detail explain ಮಾಡಕ್ ಹೋದ್ರೆ it's going to take at least more 45 to 1 hour ಆಗುತ್ತೆ. I know ಬೆಳಗ್ಗೆ ಹೊತ್ತು ನಿಮ್ಗೆ ಟೈಮ್ ಇರಲ್ಲ ನೋಡೋದಕ್ಕಿಂತ, so I'm trying to keep it as brief as possible. ವಿಡಿಯೋ ನೋಡಿದ್ರೆ ನಿಮ್ಗೆ ಸ್ವಲ್ಪ ಐಡಿಯಾ ಬರುತ್ತೆ ಯಾವ ತರ ಕ್ವೆಶ್ಚನ್ ಅಪ್ರೋಚ್ ಮಾಡಬೇಕು, ಯಾವ ತರ ಆನ್ಸರ್ ಬರೀಬೇಕು ಅಂತ. ಸ್ಟೂಡೆಂಟ್ಸ್ ಅಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ ಈಗ. ನಾವು ಸ್ಟೂಡೆಂಟ್ಸ್, ಇಫ್ ಯುವರ್ ಕ್ಲಾಸ್ 10 ಸ್ಟೂಡೆಂಟ್, ರೈಟ್, ನಿಮ್ದು ಸೈನ್ಸ್ ಎಕ್ಸಾಮ್ಗಿಂತ ಮುಂಚೆ ವಿ ಆರ್ ಪ್ಲಾನಿಂಗ್ ಟು ಹ್ಯಾವ್ ಅ ವರ್ಕ್ಶಾಪ್. ರೈಟ್? ವಿ ಆರ್ ಹ್ಯಾವಿಂಗ್ ಟು ಹ್ಯಾವ್ ಅ ಅಮೇಸಿಂಗ್ ವರ್ಕ್ಶಾಪ್. ಆ ವರ್ಕ್ಶಾಪ್ ನೀವು ಅಟೆಂಡ್ ಮಾಡಿದ್ರೆ ಅವತ್ತು ನೀವು ಒಂದ್ ದಿವಸದಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಸೈನ್ಸ್ ಕ್ವೆಶ್ಚನ್ಸ್ ಅಂತ ಕಲ್ತು ಹೋಗ್ತೀರಾ. ಅಂಡ್ ವಿ ವಿಲ್ ಡೂ ದಿಸ್ ಆಫ್ಲೈನ್. ಎಲ್ಲಿ? JP ನಗರಲ್ಲಿ. ಇಫ್ ಯು ಆರ್ ಫ್ರಮ್ ಬ್ಯಾಂಗ್ಳೂರ್, ನೀವು ಬ್ಯಾಂಗ್ಳೂರಿಂದ ಇದ್ರೆ JP ನಗರ್ಗೆ 30th ಆಫ್ ದಿಸ್ ಮಂತ್ ಬನ್ನಿ. JP ನಗರ್ಗೆ 30th ಆಫ್ ದಿಸ್ ಮಂತ್ ಬಂದ್ರೆ ವಿ ವಿಲ್ ಡೂ 1 ಡೇ ಅಮೇಸಿಂಗ್ ಕ್ಲಾಸ್. ಅವತ್ತು ನೀವು ಬನ್ನಿ, ನಿಮ್ಗೆ ಫ್ರೀ ಕೂಪನ್ಸ್ ಕೊಡ್ತೀವಿ ನಾವು. ರೈಟ್? ನಿಮ್ದು ಸೀನಿಯರ್ಸ್ ಇರ್ತಾರೆ, ಅವತ್ತು ಸೀನಿಯರ್ಸ್ ಇರ್ತಾರೆ, KCT ಬರೀತಾರಲ್ಲ, ಸೀನಿಯರ್ಸ್ ಇರ್ತಾರೆ, ಸೀನಿಯರ್ಸ್ ಹತ್ರ ಮಾತಾಡಿ
ನಾವು ಯಾವ ತರ ಸೈನ್ಸ್ ತಗೊಂಡ್ರೆ ಹೆಂಗಿರುತ್ತೆ, ಕಾಮರ್ಸ್ ಅಂದ್ರೆ ಹೆಂಗಿರುತ್ತೆ, PCMB ತಗೊಂಡ್ರೆ ಹೆಂಗಿರುತ್ತೆ, PCMC ತಗೊಂಡ್ರೆ ಫ್ರೀ ಕೌನ್ಸಿಲಿಂಗ್ ಕೂಡ ಮಾಡ್ತೀವಿ ನಿಮ್ಗೆ ಅವತ್ತು ನಾವು, ಸರಿನಾ? ಸೊ ಬನ್ನಿ, ಒಂದ್ ದಿವಸ ಬನ್ನಿ 30th, ಅವತ್ತು ನಿಮ್ಗೆ ಅಲ್ಟಿಮೇಟ್ ಕ್ವಶನ್ಸ್ ಕೊಡ್ತೀವಿ ಸೈನ್ಸ್ದು, ಅದ್ರ ಜೊತೆಗೆ ಫ್ರೀ ಕೌನ್ಸಿಲಿಂಗ್ ಕೂಡ ಕೊಡ್ತೀವಿ. ಸೊ ಐ ವಿಲ್ ಸಿ ಆಲ್ ಆಫ್ ಯು ಆನ್ 30th ಇನ್ JP ನಗರ್ ಅಲ್ಲಿ. ಇದಕ್ಕೆ ನೀವು ಬರ್ಬೇಕಂದ್ರೆ ವಿ ಆರ್ ಆಕ್ಚುಲಿ ಕ್ಲಾಸ್ ರೂಮ್ ಲಿಮಿಟ್ ಇದೆ. ಆ ಕ್ಲಾಸ್ ರೂಮ್ ಲಿಮಿಟ್ ಆಕ್ಚುಲಿ 30 ಸ್ಟೂಡೆಂಟ್ಸ್ ಮಾತ್ರ, ರೈಟ್? ಸೊ ಆಗ್ಲೇ 15 to 20 ಜನ ನಿಮ್ದು ಸೀನಿಯರ್ಸ್ ಬಂದಿರ್ತಾರೆ. ಸೊ ನಿಮ್ಮ 10th ಸ್ಟ್ಯಾಂಡರ್ಡ್ ಮಕ್ಕಳಿಂದ ನಾವು 10 ಜನ ಕರ್ಕೋಬಹುದು, 10-20 ಜನ ಕರ್ಕೋಬಹುದು. ಸೊ ತಡೆ ಒಂದು ಗೂಗಲ್ ಫಾರ್ಮ್ ಫಿಲ್ ಮಾಡಿದೀನಿ, ಆ ಗೂಗಲ್ ಫಾರ್ಮ್ ನ ಕ್ಲಿಕ್ ಮಾಡಿ ನಿಮ್ ನೇಮ್ ನ ಆಡ್ ಮಾಡಿ, ನಿಮ್ದು ಅಡ್ರೆಸ್ ನ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಆಡ್ ಮಾಡಿ ಇನ್ಫಾರ್ಮೇಶನ್ ನ, ಅಂಡ್ ಐ ವಿಲ್ ಸಿ ಯು ಆನ್ 30th ಸ್ಟೂಡೆಂಟ್ಸ್, ಅಂಡ್ ಆಲ್ ದ ಬೆಸ್ಟ್ ಫಾರ್ ಇಂಗ್ಲಿಷ್ ಎಕ್ಸಾಮ್. ನಂಗೆ ಗೊತ್ತು ಲೇಟ್ ಆಗಿದೆ ಸ್ಟೂಡೆಂಟ್ಸ್, ಬಟ್ ಬಯಾಲಜಿ ಈ ತರ ಮಾಡಲ್ಲ. ಬಯಾಲಜಿಗೆ ಫಸ್ಟ್ ಡೇ ಇಂದಾನೆ ಫುಲ್ ಬ್ಲಾಸ್ಟ್ ಮಾಡೋದ, ಸರಿನಾ? ಸೊ ಥ್ಯಾಂಕ್ ಯು ಸೊ ಮಚ್ ಸ್ಟೂಡೆಂಟ್ಸ್, ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು.